ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ. ಮೂಳೆ ನರರೋಗಕ್ಕೆ ಅಮೃತ ಸ್ಪರ್ಶ ಮದ್ದು. ಖ್ಯಾತ ವೈದ್ಯ ಪ್ರಶಾಂತ್ ಇಡಿ ಅವರ ಕಳೆದ 10 ವರ್ಷಗಳ ಸಾರ್ಥಕ ಸೇವೆ. ಖ್ಯಾತ ಅನುಭವಿ ವೈದ್ಯರ ತಂಡದಿಂದ ಚಿಕಿತ್ಸೆ. ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಸೌಲಭ್ಯಗಳು: ನ್ಯೂರೋ ಸರ್ಜರಿ 24x7, ಆರ್ಥೋ ಮತ್ತು ಟ್ರಾಮಾ ಕೇರ್, ಮಧುಮೇಹ, ಅಧಿಕ ರಕ್ತದೊತ್ತಡದ ಆರೈಕೆ, ಹೃದಯ ಮತ್ತು ಥೈರಾಯ್ಡ್ ಕೇರ್ 24x7, ಸ್ತ್ರೀ ರೋಗ ತಜ್ಞ ಮತ್ತು ಪ್ರಸೂತಿ ಆರೈಕೆ, COPD, ಅಸ್ತಮಾ ಕೇರ್ 24x7, NICU, ನಿನಿಟಾಲ್ ಕೇರ್, ಸುಸಜ್ಜಿತ ICU, ಪ್ರಮುಖ ಆಪರೇಷನ್ ಥಿಯೇಟರ್ 24x7, ಹೈಟೆಕ್ ಪ್ರಯೋಗಾಲಯ 24x7, ಎಕ್ಸ್ರೇ 24x7, ಫಾರ್ಮಸಿ, ಡಿಲೆಕ್ಸ್ ಕೊಠಡಿಗಳು, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕೆಸೊಲ್ಟಿ 24x7 ಎಮರ್ಜೆನ್ಸಿ ಚಿಕಿತ್ಸೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಅಮೃತ ಸ್ಪರ್ಶ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲಬುರಗಿ, ಬಿದ್ದಾಪುರ ಕಾಲನಿ, ಓವರ್ ಬ್ರಿಡ್ಜ್ ಕಲಬುರಗಿ. ಸಂಪರ್ಕಿಸಿ 6366662523. ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ. ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 08472256163. ಸುಬೇದಾರ್ ಕೇರ್ ಆಸ್ಪತ್ರೆ ಕಲಬುರಗಿ. ಕಲಬುರಗಿ ನಗರದ ಸೇಡಂ ರಸ್ತೆಯಲ್ಲಿರುವ ಟ್ರಾಮಾ ಎಮರ್ಜೆನ್ಸಿ 24x7 ಸೇವೆ ಲಭ್ಯ. ಅನುಭವಿ ವೈದ್ಯರ ತಂಡದೊಂದಿಗೆ ಗೈನಕಾಲಜಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ಆರ್ಥೋಪ್ಯಾಟಿಕ್, ENT, ಲ್ಯಾಪ್ರೋಸ್ಕೋಪಿ ಸರ್ಜರಿ, ಪೆಡಿಯಾಟ್ರಿಕ್ ಸರ್ಜರಿ, ನ್ಯೂರೋ ಸರ್ಜರಿ, ಯೂರೋಲಜಿ, ಪ್ಲಾಸ್ಟಿಕ್ ಸರ್ಜರಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಗ್ಯಾಸ್ಟ್ರಾಲಜಿ, ಓರಲ್ ಅಂಡ್ ಮ್ಯಾಕ್ಸಿಲೋಫೇಶಿಯಲ್ ಸರ್ಜರಿ, ಆರ್ಥೋಸ್ಕೋಪಿ, ಕೀಹೋಲ್ ಸರ್ಜರಿ ಆಫ್ ಜಾಯಿಂಟ್ ಸೇರಿದಂತೆ ಟ್ರಾಮಾ, NICU, ICU, ಒಬ್ಯಾರಿಕ್ ICU ಸೌಲಭ್ಯದೊಂದಿಗೆ ಚಿಕಿತ್ಸೆ ನೀಡಲಾಗುವುದು. ಸುಬೇದಾರ್ ಕೇರ್ ಆಸ್ಪತ್ರೆಯಲ್ಲಿ ದಿನದ 24 ಗಂಟೆ ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಬೇದಾರ್ ಕೇರ್ ಆಸ್ಪತ್ರೆ, ಇನ್ಕಮ್ ಟ್ಯಾಕ್ಸ್ ಆಫೀಸ್ ಎದುರುಗಡೆಗೆ, ಸೇಡಂ ರಸ್ತೆ, ಕಲಬುರಗಿ. ಮೊಬೈಲ್ ನಂಬರ್ 9483517777. ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ. ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ. ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು: ಜನರಲ್ ಸರ್ಜರಿ, ಲ್ಯಾಪ್ರೋಸ್ಕೋಪಿ ಸರ್ಜರಿ, ನ್ಯೂರೋ ಸರ್ಜರಿ, ಆರ್ಥೋಪೆಟಿಕ್ ಸರ್ಜರಿ, ಪ್ಲಾಸ್ಟಿಕ್ ಸರ್ಜರಿ, ಗ್ಯಾಸ್ಟ್ರೋ ಸರ್ಜರಿ, ಆಕ್ವಾ ಸರ್ಜರಿ, ಗೈನಕಾಲಜಿ ಸರ್ಜರಿ, ಜನರಲ್ ಮೆಡಿಸಿನ್, ಪೀಡಿಯಾಟ್ರಿಕ್, ನ್ಯೂರೋ ಸರ್ಜರಿ, ಕಾರ್ಡಿಯಾಲಜಿ, ಹೆಮಟೋಲಜಿ, ಎಂಡೋಕ್ರಾಲಜಿ, ENT ಮತ್ತು ಆಫ್ಥಾಲ್, ಜನರಲ್ ಫಿಸಿಷಿಯನ್, ಗೈನಕಾಲಜಿ, ಪೀಡಿಯಾಟ್ರಿಕ್, ಫ್ಯಾಮಿಲಿ ಮೆಡಿಸಿನ್, ಯೂರಾಲಜಿ, ನೆಫ್ರಾಲಜಿ, ರೇಡಿಯಾಲಜಿ, ಡಯಾಲಿಸಿಸ್, ಅಡ್ವಾನ್ಸ್ ICU ಮತ್ತು ಅಡ್ವಾನ್ಸ್ OT ಸೆಟಪ್, ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಸುಲ್ಟಿ, ದಿನದ 24 ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್, ರಿಂಗ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9538786108. ನವಜೀವನ ಬ್ಲಡ್ ಸೆಂಟರ್ ಕಲಬುರಗಿ. ಕಲಬುರಗಿ ಜಿಲ್ಲೆಯ ಬೃಹತ್ ಬ್ಲಡ್ ಬ್ಯಾಂಕ್ ನವಜೀವನ ಬ್ಲಡ್ ಸೆಂಟರ್ ನಲ್ಲಿ ಎಲ್ಲಾ ಗ್ರೂಪ್ ನ ರಕ್ತದ ಜೊತೆಗೆ SDP, PRP, RDP, FFP, ಪ್ಲೇಟ್ಲೆಸ್ 24x7 ಲಭ್ಯ. ಕಲಬುರಗಿ ಜಿಲ್ಲೆಯ ಎಲ್ಲ ಆಸ್ಪತ್ರೆಯ ಬಾಗಿಲಿಗೆ ತುರ್ತು ಸೇವೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಓಲ್ಡ್ RTO ಕಚೇರಿ, ASM ಆಸ್ಪತ್ರೆ ಹತ್ತಿರ, ಕಲಬುರಗಿ. ಮೊಬೈಲ್ ನಂಬರ್ 8147796454 ಮತ್ತು 08472240066 2400
ನಮಸ್ಕಾರ ವೀಕ್ಷಕರೇ, ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ. ನಾನು ಸಂಗೀತ. ಕಲಬುರಗಿಯ ಕೇಂದ್ರ ಕಾರಾಗೃಹದಲ್ಲಿ ವಿವಿಧ ಪ್ರಕರಣದಲ್ಲಿ ಬಂಧನಕ್ಕೊಳಗಾದವರಿಗೆ ರಾಜ್ಯಾತಿಥ್ಯ ನೀಡಲಾಗುತ್ತಿದೆ ಎಂಬ ಆರೋಪ ಕೇಳಿ ಬರುತ್ತಿದ್ದು, ಈ ಕುರಿತು ನಾಳೆ ಒಳಗೆ ಸಮಗ್ರ ವರದಿ ಸಲ್ಲಿಸುವಂತೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಚೇತನ್ ಆರ್ ಕುಮಾರ್ ಮತ್ತು ಎಸ್ಪಿ ಅಡೂರು ಶ್ರೀನಿವಾಸಲು ಅವರಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಖಡಕ್ ಆಗಿ ಸೂಚನೆ ನೀಡಿದರು. ಕಲಬುರಗಿಯ ಜಿಲ್ಲಾಧಿಕಾರಿಗಳ ಸಭಾಂಗಣದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆ ಆರಂಭವಾಗುತ್ತಿದ್ದಂತೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಕಲಬುರಗಿ ಕೇಂದ್ರ ಕಾರಾಗೃಹದ ಮುಖ್ಯ ಅಧೀಕ್ಷಕ ಪಿ ರಂಗನಾಥ್ ಅವರನ್ನು ಜೈಲಿನಲ್ಲಿ ಏನ್ ನಡೀತಾ ಇದೆ, ಅಕ್ರಮವಾಗಿ ಗುಟ್ಕಾ ಪೂರೈಸಲಾಗುತ್ತಿದೆ ಎಂದು ಪ್ರಶ್ನಿಸಿದರು. ಇದಕ್ಕೆಲ್ಲದಕ್ಕೂ ಕಡಿವಾಣ ಹಾಕಬೇಕು. ಯಾವುದೇ ಅಕ್ರಮ ಚಟುವಟಿಕೆಗಳಿಗೆ ಜೈಲು ಅಡ್ಡ ಆಗಬಾರದು. ಅಲ್ಲಿನ ಸಿಸಿಟಿವಿ ಫುಟೇಜ್ ತರಿಸಿ ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ್ ಪ್ರಕಾಶ್ ಪಾಟೀಲ್, ಕೆಕೆಆರ್ಡಿಬಿ ಅಧ್ಯಕ್ಷ ಡಾಕ್ಟರ್ ಅಜಯ್ ಸಿಂಗ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ಶಾಸಕರಾದ ಬಿಆರ್ ಪಾಟೀಲ್, ಎಂವೈ ಪಾಟೀಲ್, ಶಾಸಕಿ ಖನಿಜಾ ಫಾತಿಮಾ, ಶಾಸಕರಾದ ಬಸವರಾಜ ಮತ್ತಿಮೂಡ್, ಡಾಕ್ಟರ್ ಅವಿನಾಶ್ ಜಾಧವ್, ಅಲ್ಲಂಪ್ರಭು ಪಾಟೀಲ್ ಸೇರಿದಂತೆ ಅನೇಕ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗಿಯಾಗಿದ್ದರು. ಹಳೇದು ಸರ್, ಆ್ಯಕ್ಚುಲಿ ಅದರಲ್ಲಿ ಏನಾಗಿದೆ ಅಂದರೆ ನಾವು KSL ಸ್ಟಾಫ್ ಮೇಲೆ 17 ಕೇಸ್ ಮಾಡಿದ್ದೇನೆ. ಅವ್ರಿಗೆ ತೊಂದರೆ ಆಗ್ತದೆ ಅಂದರೆ ಅವ್ರ ಅಪ್ಲಿಕೇಶನ್ ಮಾಡಿ ಜೈಲಿನಲ್ಲಿ ಏನು ಸಂಬಂಧ ಇಲ್ಲ ಸರ್. ಮತ್ತೆ ಈಗ ಬರ್ತಾ ಇದೆ, ನೀವು ಆಮೇಲೆ ಕೇಸ್ ಹಾಕ್ತೀರಾ ಫಾಲ್ಸ್ ನ್ಯೂಸ್ ಅಂತ ಈಗ ನೀವು ಹೇಳ್ತಾ ಇರೋದು ಸುಳ್ಳು ಸುದ್ದಿ, ಕರೆಕ್ಟಾ? ಕೇಸ್ ಹಾಕಿ. ಸರ್, ಈ ಮಟನ್ ಚಿಕನ್ ವಿಸರ್ಜನೆ ಮಾಡಿ 3 months ಹಿಂಗಡೆ ಸರ್. ಆ್ಯಕ್ಚುಲಿ 3 months ಹಿಂಗಡೆ ಇಲ್ಲ, ಒಂದಿನ ನಾನ್ ವೆಜ್ ತರ್ತಾರೆ, ಬಟ್ ಹುಡುಗಾದ ಸರ್. ಆ್ಯಕ್ಚುಲಿ ಗುಟ್ಕಾ ಒಂದು ಮಾತ್ರ ಬ್ಯಾಂಡ್ ಇದೆ ಸರ್, ಬಾಕಿದವ್ರನ್ನ ಅದನ್ನೇ ಮಾಡ್ತೀವಿ ಸರ್. ಸಫಿಷಿಯನ್ ಇಲ್ಲ, ಅದನ್ನೆಲ್ಲ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್. ಕೇಸ್ ಇನ್ಸ್ಪೆಕ್ಟರ್ ಕೂಡ ಏನು ಬರ್ತದೆ ರೆಕಾರ್ಡ್ ಮಾಡ್ಕೊಂಡಿದ್ದಾರೆ ಸರ್. ಅನ್ಅಫಿಷಿಯಲಿ ಯಾವುದನ್ನು ಕೂಡ ಒಳ್ಳೆಯ ಎಲ್ಲಿದೆ ನಿಮ್ಮ CCTV ಫುಟೇಜಸ್ ನೋಡಿ. ಕಮಿಷನರ್ ಅವರು, SP ಅವರೇ, ಯಾರು ಜವಾಬ್ದಾರಿ ಇದ್ದೀರಾ ಅದಕ್ಕೆ? ಯಾವ್ಯಾವ ಇದು ಇದೆ? ಮೊನ್ನೆ ಇವರು ಯಾರೋ ಹೋಗಿದ್ರಲ್ಲ, ಅವರಿಗೆಲ್ಲ ಆಫ್ಟರ್ ದ ಕ್ರೈಮ್ ಅಕ್ಯೂಸ್ಡ್ ಇನ್ ಸ್ಕ್ಯಾಮರ್ಸ್ ಮಾನಿ CCTV ಫುಟೇಜ್ ಚೆಕ್ ಮಾಡಿಸಿ ಏನೇನು ರಾಜಾತಿಥ್ಯಗಳು ಕೊಡ್ತಾ ಇದ್ದಾರೆ ನಮ್ಗೆ ಗೊತ್ತಾಗುತ್ತೆ. ನಾವು ನಿಮ್ಗೆ ಯಾಕೆ ನಂಬಬೇಕು? ಕೈನಲ್ಲಿ ಒಂದು ಕೈದಿ ಹಿಡಿಯೋಕ್ಕಾಗಿಲ್ಲ ನಿಮ್ಮ ಕಡೆಯಿಂದ ಆನ್ ಟೈಮು ಹಿಡ್ಕೊಟ್ರು ವಾಪಸ್ ರಾಜಾತಿಥ್ಯ ಕೊಡ್ತಾ ಇದ್ದಾರೆ ನಿಮಗೆಲ್ಲ. ವೈಆರ್ ಯಾರು ಸಬಾರ್ಡಿನೇಟ್ಸ್ ಕಂಪ್ಲೇನಿಂಗ್? ನನ್ನ ಸಪ್ರೇಟ್ ಮೀನಿಂಗ್ ಸರ್. ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಜೈಲ್ ಡಿಪಾರ್ಟ್ಮೆಂಟ್ ಸರ್, ಅದು KSI ಸರ್. ಅವ್ರದ್ದೇನು ಸರ್ ಸಮಸ್ಯೆ ಇದೆ? ಹುದ್ದೆ ಮಾಡಬೇಕು ಸರ್. ಅವ್ರ ಜವಾಬ್ದಾರಿ ಯಾರಿದೆ? ಎಲ್ಲಿದ್ದಾರೆ? ನಿಮ್ಮ ಜವಾಬ್ದಾರಿ ಇಲ್ಲ. ಮರ್ಯಾದೆ ಅಂತೂ ನಮ್ಮದೇ ಹೋಗ್ತಾ ಇದೆ. ಯಾರಾದ್ರೂ ನಿಮ್ಮ ಹೆಸರು ಹೇಳ್ಬಿಟ್ಟು ಉಲ್ಲೇಖಿಸ್ತಾ ಇದ್ದಾರಾ? ಸರ್ಕಾರದ ಹೆಸರು ಬರ್ತಾ ಇದೆ, CM ಹೆಸರು ಬರ್ತದೆ, HM ಹೆಸರು ಬರ್ತದೆ, ನಮ್ಮ ಹೆಸರು ಬರ್ತದೆ. ಸರ್ ಅವ್ರು ಏನು ಅಕ್ಯೂಸ್ ಬಗ್ಗೆ ಮಾತಾಡ್ತಾರೆ ಸರ್. ಎನ್ಕ್ವೈರಿ ಇದ್ದಾರೆ ನೀವ್ರೆ. ಫಸ್ಟ್ ಎನ್ಕ್ವೈರಿ ಮಾಡಿಸಿ ಇಮಿಡಿಯೇಟ್ ಆಗಿ ನಮಗೆ ಒಂದು ನಾಳೆ ಅಷ್ಟರಲ್ಲಿ ಒಂದು ಇಂಟರ್ವ್ಯೂ ರಿಪೋರ್ಟ್ ಬೇಕು. CCTV ಇದ್ರು ಅವ್ರು ಯಾರಿದ್ದಾರೆ? KCFC ಇಲ್ಲೇ ಇರೋದು. ನಾಳೆಯಿಂದ ಕೊರೋನಾ ಟೆಸ್ಟಿಂಗ್ ಹೆಚ್ಚು ಮಾಡಲಾಗುವುದು ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು. ಕೇರಳದಲ್ಲಿ ಕೊರೋನಾ ರೂಪಾಂತರಿ ತಳಿ ಕಂಡುಬಂದ ಹಿನ್ನೆಲೆಯಲ್ಲಿ ರಾಜ್ಯದಲ್ಲಿ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಳ್ಳುವ ಕುರಿತು ಬೆಂಗಳೂರಿನ ವಿಕಾಸಸೌಧ ಕಚೇರಿಯಲ್ಲಿ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಬಳಿಕ ಮಾತನಾಡಿದ ಅವರು, ನಾಳೆ ಕೇಂದ್ರ ಆರೋಗ್ಯ ಸಚಿವರು ರಾಜ್ಯಗಳ ಜೊತೆ ಕೊರೋನಾ ಸ್ಥಿತಿಗತಿ ಸಂಬಂಧ ಸಭೆ ಕರೆದಿದ್ದಾರೆ. ಸಭೆಯಲ್ಲಿ ಕೊರೋನಾ ಸ್ಥಿತಿಗತಿ ಬಗ್ಗೆ ಚರ್ಚೆ ನಡೆಯಲಿದೆ. ನಮ್ಮಲ್ಲಿನ ವ್ಯವಸ್ಥೆ ಸಜ್ಜುಗೊಳಿಸುತ್ತಿದ್ದೇವೆ. ಈ ಸಂಬಂಧ ಎಲ್ಲ ಜಿಲ್ಲಾ ಆರೋಗ್ಯ ಅಧಿಕಾರಿಗಳ ಜೊತೆ ಮಾಹಿತಿ ಪಡೆಯಲಾಗಿದೆ ಎಂದು ತಿಳಿಸಿದರು. ವೆಂಟಿಲೇಟರ್ಸ್, ICU ಬೆಡ್ ಲಭ್ಯತೆ ಬಗ್ಗೆ ಮಾಹಿತಿ ಪಡೆದುಕೊಂಡಿದ್ದೇವೆ. RT-PCR ಟೆಸ್ಟ್ ಹೆಚ್ಚು ಮಾಡಬೇಕು. ವೈರಲ್ ಟ್ರಾನ್ಸ್ಪೋರ್ಟ್ VTM ಟೆಸ್ಟಿಂಗ್ ಕಿಟ್ ಕೊರತೆ ಇದೆ, ಅದನ್ನ ಖರೀದಿಗೆ ಸೂಚನೆ ನೀಡಲಾಗಿದೆ. ನಾಳೆಯಿಂದ ಟೆಸ್ಟಿಂಗ್ ಹೆಚ್ಚು ಮಾಡುತ್ತೇವೆ. ನಿತ್ಯ 5,000 ಟೆಸ್ಟಿಂಗ್ ಮಾಡಲು ಗುರಿ ನಿಗದಿಪಡಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರದ ಆರೋಗ್ಯ ಸಚಿವರಾದಂತಹ ಮನ್ಸುಖ್ ಮಾಂಡವಿಯ ಹಾಗೂ ಕೇಂದ್ರದ ಉನ್ನತ ಅಧಿಕಾರಿಗಳು, ICMR ಅವರು, ನೀತಿ ಆಯೋಗ ಅವರು ಹಾಗೂ ಎಲ್ಲ ರಾಜ್ಯಗಳ ವಿವಿಧ ಸಚಿವರುಗಳು, ಆರೋಗ್ಯ ಸಚಿವರುಗಳು ಈಗ ತಾನೇ
ಸಭೆಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ದು. ಇವತ್ತಿನ ಒಂದು ಮೀಟಿಂಗ್ನಲ್ಲಿ ಕೇಂದ್ರ ಸರ್ಕಾರದ ಏನು ಅಂತಾರಾಷ್ಟ್ರದ ಒಂದು ಪರಿಸ್ಥಿತಿ ಏನಿದೆ ಮತ್ತು ರಾಷ್ಟ್ರದ ಪರಿಸ್ಥಿತಿ ಏನಿದೆ ಅಂತ ಹೇಳಿ ಅವರು ಕೂಡ ಅದರ ಬಗ್ಗೆ ನಮ್ಮ ಮುಂದೆ ಮಾಹಿತಿಗಳನ್ನು ಇಟ್ಟಿದ್ದಾರೆ ಮತ್ತು ವಿವರಣೆಯನ್ನು ಕೂಡ ನೀಡಿದ್ದಾರೆ. ಏನು ಈ ಕೊರೋನಾ ಸೋಂಕು ಏನಿದೆ, ಈ ಕೋವಿಡ್ ಪ್ರಕರಣಗಳು ಹೆಚ್ಚಾಗ್ತಾ ಇರ್ತಕ್ಕಂಥದ್ದು, ಅದು ಈ JN.1 ಏನು ಸಬ್ ವೇರಿಯಂಟ್ ಇದೆ, ಅಂದರೆ ಈ ಒಮಿಕ್ರಾನಿಂದ ಅದೇ ಒಂದು ಫ್ಯಾಮಿಲಿಗೆ ಸೇರಿರ್ತಕ್ಕಂಥ ಒಂದು ವೈರಾಣು ಇದು. ಸೊ ಅದರ ಸಬ್ ವೇರಿಯಂಟ್ ಅಂತ ಇದಕ್ಕೆ ನಾವು ಹೇಳ್ತೀವಿ. ಅದು ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಭಾಳಷ್ಟು ರಾಷ್ಟ್ರಗಳಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದೆಲ್ಲ ಹರಡಿದೆ. ಅದು ಅಮೇರಿಕ ಇರ್ಬೋದು, ಯುರೋಪಿನ ರಾಷ್ಟ್ರಗಳಿರ್ಬೋದು, ಮತ್ತು ಬೇರೆ ಬೇರೆ ರಾಷ್ಟ್ರಗಳಲ್ಲಿ ಸುಮಾರು 3 ತಿಂಗಳಿಂದ ಇದು ಹೆಚ್ಚಾಗಿ ಕಾಣಿಸ್ಕೊಂಡಿದೆ. ಮತ್ತು ಇದು ಆಗಸ್ಟ್ ತಿಂಗಳಲ್ಲಿ ಈ ಒಂದು ಈ ಸಬ್ ವೇರಿಯಂಟು ಪ್ರಥಮವಾಗಿ ಇದು ಕಾಣಿಸ್ಕೊಂಡಿದೆ. ಸೊ ಅದರಿಂದ ಇದೇನು ಇದು ಆ ರಾಷ್ಟ್ರಗಳಲ್ಲಿ ಭಾಳ ವೇಗವಾಗಿ ಹರಡುವಂಥ ಒಂದು ವೈರಾಣು ಆಗಿದೆ. ಆದರೆ ಯಾವುದೇ ರೀತಿಯ ಒಂದು ಯಾವ ರೀತಿ ಒಮಿಕ್ರಾನ್ ಇತ್ತು ಅದೇ ಥರ ಇದರಿಂದ ಭಾರಿ ತುಂಬ ಹಾನಿಕಾರಿಯಾಗಿರ್ತಕ್ಕಂಥ ಅಥವಾ ಇದರಿಂದ ಮೃತವನ್ನು ಪಡ್ತಕ್ಕಂಥ ಒಂದು ಸಂದರ್ಭಗಳು ಭಾಳ ವಿರಳ, ಕಮ್ಮಿ. ಅದರಿಂದ ಕೇಂದ್ರ ಸರ್ಕಾರ ಏನು ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ, ಯಾವುದೇ ರೀತಿಯ ಒಂದು ಆತಂಕ ಅಥವಾ ಭಯವನ್ನು ಸೃಷ್ಟಿ ಮಾಡುವಂಥ ಅವಶ್ಯಕತೆ ಇಲ್ಲ. ನಾವೆಲ್ಲರೂ ಎಚ್ಚೆತ್ಕೊಂಡು ನಾವಿರಬೇಕಾಗ್ತದೆ. ಮತ್ತು ಈ ವಿಚಾರದಲ್ಲಿ ನಾವು ಇವತ್ತಿನವರೆಗೆ ನಮ್ಮ ದೇಶದಲ್ಲಿ ಈ JN.1 ಸುಮಾರು 20 ಪ್ರಕರಣಗಳಲ್ಲಿ ಅಧಿಕೃತವಾಗಿ JN.1 ಐಡೆಂಟಿಫೈ ಆಗಿದೆ ಅಂತ ಹೇಳಿದ್ದಾರೆ. ಅದು ಗೋವಾದಲ್ಲಿ 18, ಕೇರಳದಲ್ಲಿ 1 ಮತ್ತು ಮಹಾರಾಷ್ಟ್ರದಲ್ಲಿ 1, ಒಟ್ಟು 20 ಕಡೆ ಏನು ಅವರು ಅದರ ಒಂದು ಟೆಸ್ಟ್ ಮಾಡಿದಾಗ ಜೀನೋಮ್ ಸೀಕ್ವೆನ್ಸಿಂಗಲ್ಲಿ ಅವಾಗಿದು JN.1 ಅಂತ ಕೇರಳ 1, ಆಮೇಲೆ ಮಹಾರಾಷ್ಟ್ರದಲ್ಲಿ 1. ಸೊ ಇಷ್ಟು ಅವ್ರಿಗೆ ಐಡೆಂಟಿಫೈ ಆಗಿದೆ. ಇನ್ನೂ ಟೆಸ್ಟ್ಗಳನ್ನು ಮಾಡ್ತಾ ಹೋಗಬೇಕು ಮತ್ತು ಜೀನೋಮ್ ಸೀಕ್ವೆನ್ಸಿಂಗ್ ಕೂಡ ನಾವು ಅದನ್ನು ಮಾಡ್ತಾ ಹೋಗಬೇಕಾಗ್ತದೆ. ನಮ್ಮಲ್ಲಿ ಈಗ ಟೆಸ್ಟಿಂಗನ್ನು ಕರ್ನಾಟಕ ಕಳೆದ 24 ಗಂಟೆಯಲ್ಲಿ ಇಡೀ ದೇಶದಲ್ಲೇ ಅತಿ ಹೆಚ್ಚು ಟೆಸ್ಟಿಂಗ್ಗಳನ್ನು ಟೆಸ್ಟ್ ಮಾಡ್ತಾ ಇರ್ತಕ್ಕಂಥ ರಾಜ್ಯ ಆಗಿದೆ. ನಮ್ಮಲ್ಲಿ ಸುಮಾರು 1000ಕ್ಕಿಂತ ಹೆಚ್ಚು ಕಳೆದ 24 ಗಂಟೆಯಲ್ಲಿ ಆಗಿದೆ. ಅದ್ರ ಜೊತೆಯಲ್ಲಿ ಕೇರಳ ಅವರು ಕೂಡ 1000 ಹತ್ತರಲ್ಲಿ ಅವರು ಇದ್ದಾರೆ. ಆಮೇಲೆ ಇನ್ನು ಉಳಿದ ರಾಜ್ಯಗಳು ಕೂಡ ಮಾಡ್ತಾ ಇದ್ದಾರೆ. ಆದರೆ ನಮ್ಮಷ್ಟು ಟೆಸ್ಟಿನ ಪ್ರಮಾಣ ಬೇರೆ ಯಾವ ರಾಜ್ಯದಲ್ಲೂ ಇದುವರೆಗೂ ನಡೆದಿಲ್ಲ. ನಮ್ಮಲ್ಲಿ ಎಷ್ಟು ಸರ್? ಈ ಕಳೆದ 24 ಗಂಟೆಯಲ್ಲಿ ಕೇಂದ್ರ ಸರ್ಕಾರದ ಪ್ರಕಾರ 24 ಗಂಟೆಯಲ್ಲಿ ಆಗಿದೆ ಅಂತ. ಯಾಕೆ ಅವ್ರದ್ದು ಟೈಮಿಂಗ್ ಸ್ವಲ್ಪ ವೇರಿಯೇಷನ್ ಇದೆ. ನಮ್ಮದು ನಿನ್ನೆವರೆಗೂ ಏನಾಗಿತ್ತು, ನಿನ್ನೆ ಫಿಗರ್ಸ್ ತಗೊಂಡಾಗ 772 ಮಾಡಿದ್ದು ಒಂದು ದಿವಸದಲ್ಲಿ. ಸೊ ನಮ್ಮ ಉದ್ದೇಶ ಏನಂತ ಹೇಳಿದ್ರೆ, ಪ್ರತಿ ದಿವಸ ನಾವು ಇದನ್ನು ಹೆಚ್ಚು ಮಾಡ್ಕೊಂಡು ಹೋಗಬೇಕು ಅಂತ ನಾವು ಹೇಳಿದ್ದೀವಿ. ಮತ್ತು ಶನಿವಾರ ಅಷ್ಟೊತ್ತಿಗೆ ಈಗಾಗಲೇ ನಿನ್ನೆ ಹೇಳಿದಾಗೆ 5000 ಪ್ರತಿದಿನ ನಾವು ಟೆಸ್ಟ್ ಮಾಡಬೇಕು. ಎಲ್ಲ ಸಾರಿ ಕೇಸಸ್ ಏನಿದೆ ಅದೆಲ್ಲವೂ ಕೂಡ ಕಡ್ಡಾಯವಾಗಿ RT-PCR ಟೆಸ್ಟ್ ಆಗಲೇಬೇಕು. ಸಾರಿ ಅಂತ ಹೇಳಿದಾಗ ನಿಮಗೆಲ್ಲ ಗೊತ್ತಿದೆ, ಸಿವಿಯರ್ ಅಕ್ಯೂಟ್ ರೆಸ್ಪಿರೇಟರಿ ಇನ್ಫೆಕ್ಷನ್ಸ್, ಅದನ್ನು ಕಂಪಲ್ಸರಿ ಯಾವುದೇ ಸಾರಿ ಕೇಸಸ್ ಬಂದರೆ ಇಡೀ ರಾಜ್ಯದಲ್ಲಿ ಖಾಸಗಿ ಅಥವಾ ಸರ್ಕಾರಿ ಅದು ಕಂಪಲ್ಸರಿ RT-PCR ಮಾಡೋದಕ್ಕೆ ನಾವು ಇಲ್ಲಿ ಈಗ ಒಂದು ಅಡ್ವೈಸರಿಯನ್ನು ನಾವು ಇಶ್ಯೂ ಮಾಡ್ತೀವಿ. ಮತ್ತು ಅದ್ರ ಜೊತೆಯಲ್ಲಿ ನಮ್ಮಲ್ಲಿ ಬೇರೆ ಬೇರೆ ಏನು ಈ ಇನ್ಫ್ಲೂಯೆನ್ಸಾ ಲೈಕ್ ಇಲ್ನೆಸಸ್ ಇದೆ, ಅದಕ್ಕೂ ಕೂಡ
20ರಲ್ಲಿ ಒಂದು ಪ್ರಧಾನಮಂತ್ರಿ ಉಪ ಪ್ರಧಾನಮಂತ್ರಿ ಆಗಬೇಕು ಎಂಬ ವಿಚಾರ ಬಂದಾಗ ಆ ಸಮಾಜದ ನಾಯಕರಿಗೆ ಜಾತಿಯ ಲೇಪನ ಹಚ್ಚುವುದು ತಪ್ಪು. ಅವರು ಸಮರ್ಥರಲ್ವಾ? ಆ ಸಮುದಾಯದಲ್ಲಿನವರ ದಕ್ಷತೆ ನೋಡುವುದಿಲ್ವಾ ಎಂದು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರು ಪ್ರಧಾನಮಂತ್ರಿ ಪಟ್ಟಕ್ಕೆ ಸಮರ್ಥರು ಎಂಬುದು ಪರೋಕ್ಷವಾಗಿ ಸಮರ್ಥಿಸಿಕೊಂಡರು. ಖರ್ಗೆ ಅವರನ್ನು ಇಂಡಿಯಾ ಮೈತ್ರಿಕೂಟದ ಪ್ರಧಾನಮಂತ್ರಿ ಅಭ್ಯರ್ಥಿ ಎಂದು ಘೋಷಿಸುವ ಪ್ರಸ್ತಾವನೆ ಕುರಿತು ಬುಧವಾರ ಕಲಬುರಗಿಯಲ್ಲಿ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಸಚಿವ ಪ್ರಿಯಾಂಕ್ ಖರ್ಗೆ, ನರೇಂದ್ರ ಮೋದಿ ಅವರಿಗೆ ಸ್ಥಾನಮಾನ ಕೊಡಬೇಕಾದ್ರೆ ಅವರ ಜಾತಿ ಕೇಳಲಿಲ್ಲ. ಅವರು ಎಷ್ಟು ಸಮರ್ಥರು ಎನ್ನುವುದನ್ನ ಕಳೆದ 10 ವರ್ಷಗಳಿಂದ ನೋಡುತ್ತಿದ್ದೇವೆ ಎಂದರು. ನಮ್ಮ ಮುಂದೆ ಇರುವುದು ಆದಷ್ಟು ಹೆಚ್ಚು ಸಂಸದರನ್ನ ಗೆಲ್ಲಿಸಿ ಕಳಿಸುವಂತದ್ದು. ಯಾರು ಪ್ರಧಾನಿ, ಯಾರು ಉಪ ಪ್ರಧಾನಿ ಎಂಬ ಸವಾಲು ನಮ್ಮ ಮುಂದೆ ಇಲ್ಲ. ಕಾಂಗ್ರೆಸ್ ತನ್ನ ಸ್ವಂತ ಬಲದ ಮೇಲೆ 200ರಿಂದ 250 ಸ್ಥಾನಗಳಲ್ಲಿ ಗೆಲುವು ಸಾಧಿಸಲಿದೆ. ಮೈತ್ರಿಕೂಟದ ಅಭ್ಯರ್ಥಿಗಳನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಸಂಸತ್ಗೆ ಕಳಿಸುವ ಮುಖ್ಯ ಗುರಿ ಇದೆ ಎಂದು ಹೇಳಿದರು. ಈಗಾಗಲೇ ಬಹಳ ಸ್ಪಷ್ಟವಾಗಿ ಎಐಸಿಸಿ ಅಧ್ಯಕ್ಷರು ಇದರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಅವ್ರು ಹೇಳಿರೋದೇನು, ನಮ್ಮ ಮುಂದೆ ಇರುವಂಥ ಸವಾಲು ಆದಷ್ಟು ಸಂಸದರನ್ನು ಆಯ್ಕೆ ಮಾಡಿ ದಿಲ್ಲಿಗೆ ಕಳಿಸೋದು. ಅದು ಪ್ರಮುಖವಾದಂಥ ಸವಾಲು ನಮ್ಮ ಮುಂದೆ ಇರೋದು. ಅದಕ್ಕೆ ಮೆಜಾರಿಟಿ ಬರಲಿಕ್ಕೆ ನಾವು ಏನೇನು ಮಾಡಬೇಕು ಅದನ್ನು ನಾವು ಮಾಡ್ತೀವಿ ಅಂತ ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಸೊ ಇದರಲ್ಲಿ ಗೊಂದಲ ಯಾವುದೇ ಇಲ್ಲ. ಯಾರೋ ಒಬ್ರು ಕನ್ನಡಿಗರು ಪ್ರಧಾನಮಂತ್ರಿ ಆಗ್ತಾರೆ ಅಂದ್ರೆ ಬೇಡ ಅಂತೀರ ತಾವು? ಈಗ ಆದರೆ ಒಳ್ಳೆಯದು. ಆದರೆ ನಮ್ಮ ಮುಂದೆ ಇರುವಂಥ ಪ್ರಾಕ್ಟಿಕಲಿ ಸವಾಲುಗಳೇನು ಅದನ್ನು ಎದುರಿಸ್ಬೇಕಲ್ಲ. ಸುಮ್ಮನೆ ನಾವು ಹಗಲ್ಗನ್ಸು ಕಾಣೋಕ್ಕಾಗಲ್ಲ. ನಾವು ಫಸ್ಟು ನಮ್ಮ ಕಾಂಗ್ರೆಸ್ಸಿಂದ 200-250 ಸೀಟ್ ಗೆಲ್ಲಬೇಕು. ಅದ್ರ ಜೊತೆಯಾಗಿ ನಮ್ಮ ಇಂಡಿಯಾ ಅಲಯನ್ಸ್ ಮೆಂಬರ್ಸ್ ಯಾರಿದ್ದಾರೆ ಅವ್ರ ಜೊತೆ ಒಗ್ಗೂಡಿ ಒಂದು ಒಳ್ಳೆಯ ವಾತಾವರಣ ಸೃಷ್ಟಿ ಮಾಡಿ ಅವರ ಪಕ್ಷಗಳಿಂದನೂ ಕೂಡ ಆದಷ್ಟು ಅಭ್ಯರ್ಥಿಗಳನ್ನು ನಾವು ಗೆಲ್ಲಿಸ್ಕೊಡ್ಬೇಕು. ಅದಾದಮೇಲೆ ಮುಂದಿನ ಪ್ರಶ್ನೆಗಳು ನೋಡಿ. ಫಸ್ಟ್ ಆಫ್ ಆಲು ಜವಾಬ್ದಾರಿ ಸ್ಥಾನದಲ್ಲಿರುವಂಥ ಆಡಳಿತ ಪಕ್ಷದವರು ಮಾತಾಡೋದು ಕಲ್ತ್ಕೊಳ್ಳಿ. 6 ಜನ ಈಗಾಗಲೇ ಅರೆಸ್ಟ್ ಆಗಿದ್ದಾರೆ UAPA ಟೆರರಿಸ್ಟ್ ಆ್ಯಕ್ಟ್ ಅಂದ್ಬಿಟ್ಟು ಅದರಲ್ಲಿ ಅರೆಸ್ಟ್ ಆಗಿದ್ದಾರೆ. ಇವರು ಒಂದು ವಾರ ಆಯಿತು, ಪ್ರಧಾನಮಂತ್ರಿ ಆಗಿರ್ಬೋದು, ಹೋಮ್ ಮಿನಿಸ್ಟರ್ ಅವರಾಗಿರ್ಬೋದು, ಸದನದಲ್ಲಿ ಅವರು ಸ್ಟೇಟ್ಮೆಂಟ್ ಮಾಡೋಕ್ಕೆ ತಯಾರಿಲ್ಲ. ಸಂಸತ್ನಲ್ಲಿ ಯಾರು ಪ್ರಶ್ನೆ ಮಾಡ್ತಾ ಇದ್ದಾರೆ, 141 MP ಸಸ್ಪೆಂಡ್ ಮಾಡಿದ್ದಾರೆ. ಏನಕ್ಕೆ? ದಾಳಿ ಹೇಗೆ ನಡೀತು, ಸೆಕ್ಯೂರಿಟಿ ಬ್ರೀಚ್ ಹೇಗಾಯಿತು ಅಂತ ಕೇಳಿದಕ್ಕೆ 141 ಜನಕ್ಕೆ ಸಸ್ಪೆಂಡ್ ಮಾಡ್ತಾ ಇದ್ದಾರೆ. ಅಂದರೆ ಇದು ಅವರ ಅಸಮರ್ಥತೆಯನ್ನು ಮುಚ್ಚಾಕಲಿಕ್ಕೆ. 6 ಜನ UPA ಅಡಿನಲ್ಲಿ ನೀವು ಆ ಕಾಯ್ದೆ ಅಡಿನಲ್ಲಿ ನೀವು ಅವರಿಗೆ ಹಾಕಿದರೆ ಪಾಸ್ ಕೊಟ್ಟವ್ರಿಗೆ ಯಾಕೆ ಹಾಕಿಲ್ಲ? ಈಗ 6 ಜನಕ್ಕೆ ಅರೆಸ್ಟ್ ಮಾಡಿದ್ದೀರಾ, 4 ಜನ ಬಂದಿದ್ರು ಅಂತ ನೀವೇ ಹೇಳ್ತೀರಾ. ಇಬ್ಬರಿಗೆ ಪಾಸು ಪ್ರತಾಪ್ ಸಿಂಹ ಕೊಟ್ಟಿದ್ದೀರಾ ಅಂತ ಹೇಳ್ತಾರೆ. ಪಾಸ್ ಕೊಟ್ಟವ್ರಿಗೆ ಏನು ಮಾಡಿದ್ರಿ ನೀವು? ವಿಚಾರಣೆ ಕರೆದ್ರ, ಸ್ಟೇಟ್ಮೆಂಟ್ ತೊಗೊಂಡ್ರ, ಮಾಧ್ಯಮದ ಮುಂದೆ ಅವ್ರು ಏನಾದರೂ ಸ್ಟೇಟ್ಮೆಂಟ್ ಕೊಟ್ರ, ಸಂಸತ್ನಲ್ಲಿ ಕೊಟ್ರ? ಎಲ್ಲಿದ್ದಾರೆ ಪ್ರತಾಪ್ ಸಿಂಹ ಅವರು? ಮತ್ತು ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು? 4 ಜನ ಒಳಗೆ ಬಂದ್ರಲ್ಲ, ಇನ್ನೂ ಇಬ್ಬರಿಗೂ ಪಾಸ್ ಕೊಟ್ಟಿರೋದು ಕೆಲವು ಜನ ಹೇಳ್ತಾರೆ ಮತ್ತೊಬ್ಬ BJP ಸಂಸದರೇ ಪಾಸ್ ಕೊಟ್ಟಿದ್ದು ಅಂತ. ಅದು ಬಹಿರಂಗ ಮಾಡಲಿ. ಇದು ಯಾಕೆ ಹೋಮ್ ಮಿನಿಸ್ಟರ್ ಅವರಿರ್ಬೋದು ಬಂದು ಸಂಸತ್ನಲ್ಲಿ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ? ಯಾವಾಗಲೂ ಕೂಡ ಸೋಮೋಟೋ ಕೊಡ್ತಾ ಇದ್ರು, ಇವಾಗ ಯಾಕೆ ಆಗ್ತಾ ಇಲ್ಲ? ಯಾವುದೇ ಗಂಭೀರ ವಿಚಾರ ಇದ್ದರೆ ಪ್ರಧಾನಮಂತ್ರಿ ಇರ್ಬೋದು, ಹೋಮ್ ಮಿನಿಸ್ಟರ್ ಅವರು ಇರ್ಬೋದು, ಸೋಮೋಟೋ ಸ್ಟೇಟ್ಮೆಂಟನ್ನು ಕೊಡ್ತಾ ಇದ್ರು. ಇವತ್ತು ಯಾಕೆ ಕೊಡ್ತಾ ಇಲ್ಲ ಅಂತ ಅಷ್ಟೇ ನಮ್ಮ ಪ್ರಶ್ನೆ. ಅದು ಕೇಳೋದು ತಪ್ಪ? ಎಲ್ಲಿ ಇನ್ನೂ ಇಬ್ಬರಿಗೆ ಪಾಸ್ ಕೊಟ್ಟವ್ರು ಯಾರು? ಅದನ್ನು ಬಹಿರಂಗ ಆಗ್ಬೇಕಲ್ಲ. ನಿಮ್ಮ MP ಅವ್ರಿಗೆ ಬುದ್ಧಿ ಇಲ್ಲ ರೀ, ನಿಮ್ಮ MP ಅವ್ರಿಗೆ ಬುದ್ಧಿ ಇಲ್ಲ. ಅದಕ್ಕೆ ಹೇಳ್ತಾ ಇರೋದಲ್ಲ, ಸೆಕ್ಯೂರಿಟಿ ಬ್ರೀಚ್ ಆಗಿರೋದು ಪ್ರಧಾನಮಂತ್ರಿಯವರೇ, ನಿಮ್ಮ ಪ್ರಧಾನಮಂತ್ರಿಯವರೇ ಹೇಳಿರೋದು. ಇದು ಭಾಳ ಗಂಭೀರವಾದಂಥ ವಿಷಯ. ಪ್ರಧಾನಮಂತ್ರಿಯವರು ಗಂಭೀರವಾದಂಥ ವಿಷಯ ಅಂದಿದ್ದಕ್ಕೆ ಅವ್ರಿಗೆ ವಿಚಾರಣೆ ಕರೆಸಬೇಡ ಅಂತ ಅವಶ್ಯಕತೆ ಇಲ್ಲ ಅಂತ ಹೇಳೋರು ಇವ್ರು ಯಾರು ರೀ? ಇವ್ರಿಗೇನಾದರೂ ಸ್ವಲ್ಪ ಜವಾಬ್ದಾರಿ ಇದೆಯಾ? When Prime Minister is saying it's serious security breach, Home Minister is saying it's serious security breach, 141 ಜನ ಸಸ್ಪೆಂಡ್ ಆಗಿದ್ದಾರೆ. ಅವ್ರಿಗೆ ಪ್ರಶ್ನೆ ಮಾಡೋದು ಅಗತ್ಯ ಇಲ್ಲ ಅಂತ ಹೇಳೋಕೆ ಇವ್ರು ಯಾರು? ಇವರು ಉತ್ತರ ಕೊಡಬೇಕಲ್ಲ. ಇವರೇ ಪಾಸ್ ಕೊಟ್ಟಿದ್ರೆ ಏನು ಮಾಡ್ತೀರಾ? ಇನ್ನೂ ಇಬ್ಬರಿಗೆ
ಕಾಯಕ ಯೋಗಿ, ಶಿಕ್ಷಣ ಪ್ರೇಮಿ, ಸ್ವತಂತ್ರ ಹೋರಾಟಗಾರ ಹಾಗೂ ಶತಾಯುಷಿಗಳಾಗಿದ್ದ ದಿವಂಗತ ರುಕ್ಮಯ್ಯ ಸಾಬಯ್ಯ ಗುತ್ತೇದಾರ್ ಅವರ 11ನೇ ಪುಣ್ಯಸ್ಮರಣೆ ಅಂಗವಾಗಿ ರೈತರ ದಿನಾಚರಣೆ ಹಾಗೂ ಧರ್ಮಸಭೆ ಕಾರ್ಯಕ್ರಮವನ್ನು ಡಿಸೆಂಬರ್ 23ರಂದು ಶನಿವಾರ ಬೆಳಗ್ಗೆ 11 ಗಂಟೆಗೆ ಆಳಂದ ತಾಲೂಕಿನ ತಡಕಲ್ ಗ್ರಾಮದ ಜೀವನ ಜ್ಯೋತಿ ಶಿಕ್ಷಣ ಮತ್ತು ಕಲ್ಯಾಣ ಸಂಸ್ಥೆ ಆವರಣದಲ್ಲಿ ಹಮ್ಮಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಸುಭಾಸ್ ಆರ್ ಗುತ್ತೇದಾರ್ ತಿಳಿಸಿದರು. ಬುಧವಾರ ತಮ್ಮ ಸ್ವಗೃಹದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ದಿವಂಗತ ರುಕ್ಮಯ್ಯ ಸಾಬಯ್ಯ ಗುತ್ತೇದಾರ್ ಅವರ ಪುಣ್ಯಸ್ಮರಣೆ ಅಂಗವಾಗಿ ತಾಲೂಕಿನ 10 ಜನ ಪ್ರಗತಿಪರ ರೈತರನ್ನು ಗೌರವಿಸಲಾಗುವುದು. ಅಲ್ಲದೆ ಕೃಷಿಯಲ್ಲಿ ಸಾಧನೆ ಮಾಡಿದ ನಾಗರಾಜ್ ಶೇಖ್ ಜಿ ಅವರಿಗೆ ವಿಶೇಷ ಸನ್ಮಾನ ಮಾಡಲಾಗುವುದು. ಇನ್ನು ಜೇನು ಕೃಷಿಯಲ್ಲಿ ಸಾಧನೆ ಮಾಡಿದ ಸಿರಿಸಿಯ ಮಧುಕೇಶ್ವರ ಹೆಗಡೆ ಅವರಿಂದ ಉಪನ್ಯಾಸ ಇರಲಿದೆ. ಈ ಕಾರ್ಯಕ್ರಮವು ನಂದಗಾವಿನ ರಾಜಶೇಖರ ಮಹಾಸ್ವಾಮೀಜಿ ನೇತೃತ್ವದಲ್ಲಿ ನಡೆಯುವ ಕಾರ್ಯಕ್ರಮದಲ್ಲಿ ಹಾರಕೂಡ ಚನ್ನವೀರ ಶಿವಾಚಾರ್ಯರು ಕಾರ್ಯಕ್ರಮವನ್ನು ಉದ್ಘಾಟಿಸುವವರು. ತಾಲೂಕಿನ ವಿವಿಧ ಮಠಾಧೀಶರು ಪಾಲ್ಗೊಳ್ಳಲಿದ್ದಾರೆ. ಇನ್ನು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಸೇರಿದಂತೆ ಅನೇಕ ರಾಜಕೀಯ ಮುಖಂಡರು ಪಾಲ್ಗೊಳ್ಳಲಿದ್ದಾರೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಅಪ್ಪ ಸಾಹೇಬ್, ಸಿದ್ದು ಪಾಟೀಲ್, ಹನುಮಂತ ಸೇರಿದಂತೆ ಇತರರು ಇದ್ದರು. ಪ್ರಭುಗೌಡ, ಆನ್ ಸ್ಪಾಟ್ ನ್ಯೂಸ್, ಆಳಂದ್. ಜೇನು ಸಾಕಾಣಿಕೆ ನಮ್ಮ ಭಾಗಕ್ಕೆ ಭಾಳ ಅವಶ್ಯಕತೆ ಇದೆ. ಯಾಕಂದ್ರೆ ರೈತರಿಗೆ ಬೆಳೆಗಳಿಗೆ ಪರಾಗಸ್ಪರ್ಶ ಭಾಳ ಮುಖ್ಯ ಅದ. ಅದರಿಂದ ನಾವು ಜೇನು ಸಾಕಾಣಿಕೆ ಒಂದು ಭಾಳ ಸರಳ ಉದ್ಯೋಗ, ಅದು ಮಾಡಬಹುದು ನಾವು ಎಲ್ಲರೂ ಅಂತಂತೇಸಿಂದ ಹೇಳೋ ಸಲುವಾಗಿ ಇವತ್ತು ಅವರಿಗೂ ಕೂಡ ಕಳಿಸಿ ರೈತರಿಗೆ ಸಲಹೆ ಕೊಟ್ಟಿದ್ದೇವೆ. ಅನೇಕ ಸ್ವಾಮೀಜಿಗಳು ನನ್ನ ಗುರುಗಳಾದ ನಂದಗಾಂವ್ ರಾಜಶೇಖರ ಸ್ವಾಮೀಜಿಯವರ ನೇತೃತ್ವದಲ್ಲಿ ನಡೀತಿಲ್ಲ. ಹಾರಕೂಡ ಶ್ರೀಗಳು ಉದ್ಘಾಟನೆ ಮಾಡ್ತಾರೆ. ಅನೇಕ ಮಾದನಿಪರ್ಗ, ಮಾಡ್ಯಾಳ, ಬಂದರಿಗೆ ಸುತ್ತಮುತ್ತಲಿಂದ ಸ್ವಾಮೀಜಿಗಳು ಇದಕ್ಕೆ ಆಶೀರ್ವಾದ ಮಾಡಕ್ಕೆ ಬರ್ತಾ ಇದ್ದಾರೆ. ತಮ್ಮ ಮುಖಾಂತರ ತಾಲೂಕಿನ ಎಲ್ಲ ರೈತ ಬಾಂಧವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬರಲಿಕ್ಕೆ ಆಹ್ವಾನ ಕೊಡ್ತಾ ಇದ್ದೇನೆ. ತಮ್ಮ ಮುಖಾಂತರ ಎಲ್ಲರೂ ಹೆಚ್ಚಿನ ರೀತಿಯಲ್ಲಿ ಬರಬೇಕೆಂದು ಕೇಳ್ಕೊಳ್ತೀನಿ. ರುಕ್ಮಯ್ಯ ಗುತ್ತೇದಾರ್ ಅವರ 11ನೇ ಪುಣ್ಯಸ್ಮರಣೆ ತಾರೀಖು 23 ಡಿಸೆಂಬರ್ ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಆಚರಣೆ ಮಾಡ್ತಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ 10-11 ಮಂದಿಗೆ ಅವತ್ತು ರೈತ ದಿನಾಚರಣೆ ಇರೋದ್ರಿಂದ ತಂದೆಯವ್ರನ್ನೂ ಕೂಡ ಕೃಷಿ ಮೇಲೆ ಬಹಳಷ್ಟು ಪ್ರೇಮ ಇರೋದ್ರಿಂದ ಆ ಒಂದು ಕೃಷಿ ಒಂದು ರೈತರಿಗೆ ಆರಿಸಿಕೊಂಡು ಹಲ್ಕರ್ಟಿ ಗ್ರಾಮದಲ್ಲಿ ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ಮೃತಪಟ್ಟವರ ಮನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಚಿತ್ತಾಪುರ ತಾಲೂಕಿನ ಹಲ್ಕರ್ಟಿ ಗ್ರಾಮದ ಹತ್ರ ಇತ್ತೀಚೆಗೆ ನಡೆದ ಭೀಕರ ರಸ್ತೆ ಅಪಘಾತದಲ್ಲಿ 6 ಜನ ಮೃತಪಟ್ಟಿರುವ 4 ಗ್ರಾಮದ ಮೃತರ ಮನೆಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಭೇಟಿ ನೀಡಿ ಮೃತರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ನಂತರ ಮಾತನಾಡಿದ ಅವರು, ಈಗಾಗಲೇ ಸಿಎಂ ಅವರೊಂದಿಗೆ ಮಾತನಾಡಿದ್ದು ಸಿಎಂ ಪರಿಹಾರ ನಿಧಿಯಿಂದ ಪರಿಹಾರ ದೊರಕಿಸಿಕೊಡುವ ನಿಟ್ಟಿನಲ್ಲಿ ಪ್ರಾಮಾಣಿಕ ಪ್ರಯತ್ನ ಮಾಡಲಾಗುವುದು ಎಂದು ಕುಟುಂಬಸ್ಥರಿಗೆ ಭರವಸೆ ನೀಡಿದರು.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಅನೇಕ ಮುಖಂಡರು ಕಾರ್ಯಕರ್ತರು ಭಾಗಿಯಾಗಿದ್ದರು. ಎಂಡಿ ಮಶಾಕ್, ಆನ್ ಸ್ಪಾಟ್ ನ್ಯೂಸ್, ಚಿತ್ತಾಪುರ್. ಕಲಬುರಗಿ ನಗರದ ಅಗ್ನಿಶಾಮಕ ದಳ ಕಚೇರಿ ಹತ್ರ ಇರುವ ಮಹಾಲಕ್ಷ್ಮಿ ಲೇಔಟ್ನಲ್ಲಿ ಬಾವಿಯಲ್ಲಿ ಬಿದ್ದು ಯುವತಿ ಓರ್ವಳು ಆತ್ಮಹತ್ಯೆ ಮಾಡಿಕೊಂಡಿರುವ ಘಟನೆ ಜರುಗಿದೆ. ಕಲಬುರಗಿ ನಗರದ ಮಾಣಿಕೇಶ್ವರಿ ಕಾಲನಿ ನಿವಾಸಿ ಮಹಾಲಕ್ಷ್ಮಿ ತಂದೆ ಭೀಮಾಶಂಕರ್ 20 ವರ್ಷದ ಆತ್ಮಹತ್ಯೆ ಮಾಡಿಕೊಂಡಿರುವ ಯುವತಿ. ಮನೆಗೆಲಸ ಮಾಡುತ್ತಿದ್ದ ಮಹಾಲಕ್ಷ್ಮಿ 3 ದಿನಗಳ ಹಿಂದೆ ಬಾವಿಯಲ್ಲಿ ಬಿದ್ದು ಆತ್ಮಹತ್ಯೆ ಮಾಡಿಕೊಂಡಿದ್ದು ಇಂದು ಬೆಳಕಿಗೆ ಬಂದಿದೆ. ಆತ್ಮಹತ್ಯೆಗೆ ಕಾರಣ ಇನ್ನೂ ತಿಳಿದು ಬಂದಿಲ್ಲ. ಸುದ್ದಿ ತಿಳಿದು ರಾಘವೇಂದ್ರ ನಗರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಬಾವಿಯಿಂದ ಶವ ಹೊರತೆಗೆದಿದ್ದಾರೆ. ಸ್ಥಳದಲ್ಲಿದ್ದ ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಈ ಸಂಬಂಧ ರಾಘವೇಂದ್ರ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ತನಿಖೆ ನಡೆದಿದೆ. ನಗರ ಪೊಲೀಸ್ ಸ್ಟೇಷನ್ ವ್ಯಾಪ್ತಿನಲ್ಲಿ ಒಂದು ಹುಡುಗಿಯ ಶವ ಬಾವಿನಲ್ಲಿ ಪತ್ತೆಯಾಗಿದೆ. ಇವತ್ತು ಬೆಳಿಗ್ಗೆ ಹುಡುಗಿಯ ಬಗ್ಗೆ ಅವ್ರ ಪೇರೆಂಟ್ಸ್ಗಳಿಗೆ ಮಾತಾಡಿದ್ವಿ. ಅವರು ಕೆಲವರು ತೊಂದರೆ ಕೊಡ್ತಿದ್ರು ಅಂತ ಹೇಳ್ತಿದ್ದಾರೆ. ಅವ್ರು ಏನು ಲಿಖಿತವಾಗಿ ದೂರಿನಲ್ಲಿ ಕೊಡ್ತಾರೋ ಆ ದೂರಿನ ನಾವು ಕೇಸನ್ನು ದಾಖಲು ಮಾಡಿಕೊಂಡು ತನಿಖೆನೇ ಮಾಡ್ತೀವಿ. ಅದನ್ನೇ ಅವರು ತನಿಖೆ ಕಂಪ್ಲೇಂಟಲ್ಲಿ ಹೇಳಿದ್ದಾರೆ. ಈಗ ಓವರಲ್ ಆಗಿ ನಾವು FIR ರಿಜಿಸ್ಟರ್ ಮಾಡಿಕೊಂಡು ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತೀವಿ. ಮಾರಾಟ ಪ್ರಚಾರದ ಉದ್ಯೋಗಿಗಳಿಗೆ ಶಾಸನಬದ್ಧ ಕೆಲಸ, ಸೇವಾ ಭದ್ರತೆ, ವೈದ್ಯಕೀಯ ಪ್ರತಿನಿಧಿಗಳ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಬೇಕು ಎಂದು ಕರ್ನಾಟಕ ರಾಜ್ಯ ಔಷಧ ಮತ್ತು ಮಾರಾಟ ಪ್ರತಿನಿಧಿಗಳ ಸಂಘದ ನೇತೃತ್ವದಲ್ಲಿ ಇಂದು ಬೃಹತ್ ಪ್ರತಿಭಟನಾ ರ್ಯಾಲಿ ನಡೆಯಿತು. ಕಲಬುರಗಿಯ ತಿಮ್ಮಾಪುರ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಬೃಹತ್ ಪ್ರತಿಭಟನೆ ನಡೆಸಿ ಮಾತನಾಡಿದ ಅವರು, ಮಾರಾಟ ಪ್ರಚಾರ ಉದ್ಯೋಗಿಗಳಿಗೆ ಶಾಸನಬದ್ಧ ಕೆಲಸ, ಸೇವಾ ಭದ್ರತೆ, ವೈದ್ಯಕೀಯ ಪ್ರತಿನಿಧಿಗಳ ಮೇಲಿನ ನಿರ್ಬಂಧಗಳನ್ನು ತೆಗೆದುಹಾಕಬೇಕು. ಔಷಧಿಗಳ ಮತ್ತು ವೈದ್ಯಕೀಯ ಸಾಧನೆಗಳ ಮೇಲಿನ GST ತೆಗೆಯಬೇಕು. ಡೇಟಾ ಗೌಪ್ಯವನ್ನು ರಕ್ಷಿಸಬೇಕು. ನೌಕರರ ಮೇಲಾಗುವ ಕಿರುಕುಳ ತಡೆಯಬೇಕು ಎಂಬ ಪ್ರಮುಖ ಬೇಡಿಕೆ ಮನವಿ ಪತ್ರವನ್ನು ಜಿಲ್ಲಾಡಳಿತದ ಮುಖಾಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಲಾಯಿತು. ಕರ್ನಾಟಕ ಸ್ಟೇಟ್ ಮೆಡಿಕಲ್ ಅಂಡ್ ಸೇಲ್ಸ್ ರಿಪ್ರೆಸೆಂಟೇಟಿವ್ ಅಸೋಸಿಯೇಷನ್ ಅವರು ಇದ್ದೇವೆ. ಆಲ್ ಇಂಡಿಯಾದ FMRI ಅಂತೇಳಿ ಟ್ರೇಡ್ ಯೂನಿಯನ್ ಇದೆ. 60 ವರ್ಷದಿಂದ ಇರುವಂತಹ ಸಂಘಟನೆ ನಮ್ಮದು. ನಮ್ಮ ಕೆಲಸ ಪ್ರಚಾರವಾಗಿ ಏನು ಮೆಡಿಸಿನ್ಸ್ ಅನ್ನು ಫಾರ್ಮಸಿದವರು ಕಂಪನಿಗಳು ಪ್ರಿಪೇರ್ ಮಾಡಿ ಕಳಿಸ್ತಾರೆ, ನಾವು ಡಾಕ್ಟರಿಗೆ ಮೀಟ್ ಮಾಡಿ ಮಾರಾಟ ಮಾಡುವಂಥದ್ದು ನಮ್ಮ ಕೆಲಸ, ಮೀಟ್ ಮಾಡಿ ಹೇಳುವಂಥ ಕೆಲಸ. ನಮಗೆ ಆದಂಥ ಸಂವಿಧಾನಬದ್ಧವಾಗಿ 1976ರಲ್ಲಿ ಸೇಲ್ಸ್ ಪ್ರಮೋಷನ್ ಎಂಪ್ಲಾಯಿ ಆ್ಯಕ್ಟ್ ಅಂತಿದೆ. ಕೇಂದ್ರ ಸರ್ಕಾರ ಇದನ್ನು ಬರುವಂಥ ಕೋಡಲ್ಲಿ ಮರ್ಜ್ ಮಾಡಿ ಈ ಆ್ಯಕ್ಟ್ ಅನ್ನು ತೆಗಿತಾ ಇದ್ದಾರೆ. ಇದರೊಳಗೆ ಬರುವಂಥ ನಮಗೆ ಪ್ರಾವಿಧಾನ ಇರುವಂಥದ್ದು ಅಪಾಯಿಂಟ್ಮೆಂಟ್ ಲೆಟರ್ ಆಗಲಿ, ಸಿಕ್ ಲೀವ್ಸ್ ಆಗಲಿ, ನಮಗೆ ಬರುವಂಥ ಯಾವುದೇ ಏನು ಈ ಥರ ಮಿನಿಮಮ್ ವೇಜಸ್ ಆಗಲಿ, ಇದು ಏನಿದೆ ಎಲ್ಲ ತೆಗೆದು ಓನ್ಲಿ 11 ತಿಂಗಳ
ಕಾಂಟ್ಯಾಕ್ಟ್ ಬೇಸ್ ಆಗಿ ಮುಂದೆ ನಾವು ಕೆಲಸ ಮಾಡಬೇಕಾಗತ್ತೆ. ಅಂದರೆ ವಿಚಾರ ಮಾಡಿ, ಈ ಪ್ರೈವೇಟ್ ಕಂಪ್ನಿಗಳು ನಮಗೀಗ ಪರ್ಮನೆಂಟ್ ಎಂಪ್ಲಾಯ್ ಇಟ್ಕೊಂಡು ಒಂದು 8 ವರ್ಷ 10 ವರ್ಷ 15 ವರ್ಷ ಕೆಲಸ ಮಾಡಿದ್ಮೇಲೆ ಎಲ್ಲಿ ಬೇಕಾದಲ್ಲಿ ತೆಗೆದಾಕ್ತಿರ್ತಾರೆ. ಇನ್ನು ಮುಂದೆ ಕಾಂಟ್ಯಾಕ್ಟ್ ಬೇಸ್ ಆಗಿ 11 ತಿಂಗಳು ಇಟ್ಕೊಂಡ್ರೆ ಅವ್ರು ಹೆಂಗೆ ಇಟ್ಕೋತಾರೆ? ಮತ್ತು ನಮ್ಮದು ಟ್ರೈಪಾರ್ಟಿ ಕಮಿಟಿ ಮೀಟಿಂಗ್ 2017ರಲ್ಲಿ ಕೇಂದ್ರ ಸರ್ಕಾರ ಕರೆದಿತ್ತು. ಅದಾದಮೇಲೆ ನಮ್ಮ ಬೇಡಿಕೆಗಳನ್ನು ಸ್ಟ್ಯಾಚ್ಯುಟರಿ ವರ್ಕಿಂಗ್ ರೂಲ್ಸ್ ಮಾಡಿ, ಪ್ರತಿಯೊಂದು ಯಾವುದೇ ಕಾರ್ಮಿಕ ವರ್ಕ್ ಮಾಡಬೇಕಾದ್ರೆ 8 ಗಂಟೆ ವರ್ಕ್ ಮಾಡ್ತಾನೆ, ನಮಗೆಂದ ನಾವು ಗೆಜೆಟ್ ನೋಟಿಫಿಕೇಶನ್ ಹೊಡಿಸಿ ನಮ್ದು ಇದು ಮಾಡಿದ್ಮೇಲೆ ನಮ್ಮ ರಾಜ್ಯ ಸರ್ಕಾರದ ವಿರುದ್ಧ ಆ ಕಂಪನಿಗಳು ಸ್ಟೇ ತಂದಿದ್ದಾರೆ ಹೈಕೋರ್ಟಲ್ಲಿ. ಅದು ತೆಗೆಸ್ರಿ ಅಂದರೆ 6 ವರ್ಷ ಇದ್ದು ಸ್ಟೇ ತೆಗೆಸಲಿಕ್ಕೆ ತಯಾರಿಲ್ಲ ರಾಜ್ಯ ಸರ್ಕಾರ. ಇವತ್ತಿನ ದಿವಸ ದೇಶಾದ್ಯಂತ ಮತ್ತು ರಾಜ್ಯಾದ್ಯಂತ 1.5 ಲಕ್ಷ ಮೆಡಿಕಲ್ ರಿಪ್ರೆಸೆಂಟೇಟಿವ್ ರೋಡ್ ಮೇಲೆ ಇದ್ದೇವೆ. ಕರ್ನಾಟಕದಲ್ಲಿ 4,000 ಮೆಡಿಕಲ್ ರಿಪ್ರೆಸೆಂಟೇಟಿವ್, ಕಲಬುರಗಿಯಲ್ಲಿ 600 ಮೆಡಿಕಲ್ ರಿಪ್ರೆಸೆಂಟೇಟಿವ್. ನಾವು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೇವೆ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರಕ್ಕೆ, ನಮ್ಮ ಬೇಡಿಕೆಯನ್ನು ಈಡೇರಿಸ್ರಿ. ನಮಗೇನು ರೊಕ್ಕ ಬೇಕಾಗಿಲ್ಲ, ರೂಪಾಯಿ ಬೇಕಾಗಿಲ್ಲ, ಹೊಸದು ನೀವೇನೂ ಕೊಡಬೇಡ್ರಿ. ಸಂವಿಧಾನಬದ್ಧವಾಗಿ ನಮಗಿರುವಂಥ ಕಾನೂನು ಇಂಪ್ಲಿಮೆಂಟ್ ಮಾಡಿಕೊಡ್ರಿ. ಗ್ರ್ಯಾಚ್ಯುಟಿ, ಬೋನಸ್ಸು, ಲೀವ್ಸು, ಅಪಾಯಿಂಟ್ಮೆಂಟ್ ಲೆಟ್ರು ಇಸ್ಕೊಡ್ರಿ. ಈ ರಾಜ್ಯ ಸರ್ಕಾರ ಬೆಂಗಳೂರು ಬೇಸ್ ಕಂಪ್ನಿ ಇರುವಂಥ 6 ಕಂಪ್ನಿಗಳಿದ್ರೆ ನಾವು ದೂರು ಸಲ್ಲಿಸಿದರೆ, ಬೆಂಗಳೂರಲ್ಲಿ ಇರುವಂಥ ಲೇಬರ್ ಕರಪ್ಷನ್ ನಮ್ಮ ರಾಜ್ಯ ದೇಶದಲ್ಲಿ ಎಲ್ಲಿ ಕಾಣಲ್ಲ. 2 ವರ್ಷದಿಂದ ಅವರ ಟೇಬಲ್ ಮೇಲೆ ಇದೆ ಪೇಪರು, ಮುಂದುವರ್ಲಿಕ್ಕೆ ತಯಾರಿಲ್ಲ. ಈ ಲೇಬರ್ ಡಿಪಾರ್ಟ್ಮೆಂಟ್ ಅಂಡರ್ದಾಗ ಏನಿರುತ್ತೆ, ಪ್ರತಿ ಕಂಪ್ನಿಗೆ ಹೋಗಿ ಅವರು ವರ್ಷದಾಗ 2 ಸಲ ಇನ್ಸ್ಪೆಕ್ಷನ್ ಮಾಡಿ ಈ ವರ್ಕರ್ಸ್ಗೆ ಬೇಸಿಕ್ ಕೊಡ್ತಾ ಇದಾರಿಲ್ಲ, ಸ್ಯಾಲ್ರಿ ಕೊಡ್ತಾ ಇದಾರಿಲ್ಲ, ಗ್ರ್ಯಾಚ್ಯುಟಿ ಕೊಡ್ತಾ ಇದಾರಿಲ್ಲ, ಈ ಅನ್ಫೇರ್ ಲೇಬರ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ ಅಂತೇಳಿ ಚೆಕ್ ಮಾಡಬೇಕು ಲೇಬರ್ ಆಫೀಸರ್ಗಳು. ಇಲ್ಲಿ ಡೆಪ್ಟಿ ಲೇಬರ್ ಕಮಿಷನರ್ ಇದ್ದಾರೆ, ಇವ್ರಿಗೆ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡು ನಿಮ್ಮ 6 ಡಿಸ್ಟ್ರಿಕ್ಟ್ದಲ್ಲಿ ಇರುವಂಥದ್ದು ಎಲ್ಲರದು ಚೆಕ್ ಮಾಡ್ರಿ ಅಂದರೆ ಇವರು ಮಾಡ್ಲಿಕ್ಕೆ ತಯಾರಿಲ್ಲ. ಇನ್ನು ರಾಜ್ಯದಾಗ ಹೋಗಿ ಅಡಿಷನಲ್ ಲೇಬರ್ ಕಮಿಷನರ್ ಅಂಡರ್ ಸೆಕ್ರೆಟರಿ ಅವರಿಗೆ ಹೋಗಿ ಮೀಟ್ ಮಾಡ್ಕೊಂಡು ನಾವು ಹೇಳಿದ್ದೇವೆ. ಆದರೂ ಸಹ ಇಲ್ಲಿವರೆಗೆ ನಮ್ಗೆ ಯಾವುದೇ ಕಾನೂನು ರೀತ್ಯವಾಗಿ ಅವರು ರಿಲೀಫ್ ಮಾಡಿಸ್ಕೊಟ್ಟಿಲ್ಲ. ಯಾವ ರಾಜ್ಯದಲ್ಲಿಯೂ ಇರದ ಕೃಷಿ, ತೋಟಗಾರಿಕೆ, ಪಶು ಸಂಗೋಪನೆ ವಿಶ್ವವಿದ್ಯಾಲಯಗಳು, ಕೃಷಿ ಸಂಶೋಧನಾ ಕೇಂದ್ರಗಳು ಇಲ್ಲಿ ಹೆಚ್ಚಿವೆ. ಇವೆಲ್ಲದರ ಸಹಕಾರ ಪಡೆಯಬೇಕು. ಕೃಷಿ ಉತ್ಪನ್ನಗಳ ಮಾರುಕಟ್ಟೆಗೆ ಬ್ರ್ಯಾಂಡ್ಗೆ ಸರ್ಕಾರ, KKRDB ಮಂಡಳಿ ಎಲ್ಲ ರೀತಿಯ ನೆರವು ನೀಡಲಿದೆ. ಡೀಟೇಲ್ಸ್ ಪ್ರಾಜೆಕ್ಟ್ ರಿಪೋರ್ಟ್ನೊಂದಿಗೆ ಬನ್ನಿ ಎಂದು ಅಧಿಕಾರಿಗಳಿಗೆ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದರು. ಬುಧವಾರ ಕಲಬುರಗಿಯ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಕರ್ನಾಟಕ ಅಭಿವೃದ್ಧಿ ಕಾರ್ಯಕ್ರಮಗಳ ತ್ರೈಮಾಸಿಕ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಕೃಷಿ ಮತ್ತು ತೋಟಗಾರಿಕೆ ಇಲಾಖೆ ಚರ್ಚೆ ವೇಳೆಯಲ್ಲಿ ಮಾತನಾಡಿದ ಅವರು, ಕಳೆದ ಕೋವಿಡ್ ಸಂದರ್ಭದಲ್ಲಿ ಬಹಳಷ್ಟು ರೈತರು ಮಾರುಕಟ್ಟೆ ಇಲ್ಲದೆ ಸಂಕಷ್ಟಕ್ಕೆ ಒಳಗಾಗಿದ್ರು. ಮುಂದೆ ಹೀಗಾಗಬಾರದು. ಏನಾದ್ರೂ ವಿನೂತನ ಪ್ರಯತ್ನ ಮಾಡಿ, ಇದರಿಂದ ರೈತರ ಆದಾಯ ದ್ವಿಗುಣವಾಗಬೇಕು. ಇತ್ತೀಚೆಗೆ ತೆಲಂಗಾಣಕ್ಕೆ ಹೋದಾಗ ಇಲ್ಲಿನ ತೊಗರಿ ಅಲ್ಲಿ 3 ಪಟ್ಟು ದರದಲ್ಲಿ ಮಾರಾಟ ಮಾಡಲಾಗುತ್ತಿದೆ. ಸಂಸ್ಕರಣೆ ಮಾರುಕಟ್ಟೆಗೆ ವೇದಿಕೆ ಕಲ್ಪಿಸಿದ್ದಲ್ಲಿ ನಮ್ಮ ರೈತರ ಆದಾಯ ಅಭಿವೃದ್ಧಿ ಜೊತೆಗೆ ಆರ್ಥಿಕವಾಗಿ ಸಬಲರಾಗುತ್ತಾರೆ ಎಂದರು. ಆಮೇಲೆ ಇವತ್ತು ಅಧಿಕಾರಿಗಳಿಂದ ಸಿಸ್ಟಮ್ಯಾಟಿಕ್ ಆಗಿ ಫಾಲೋ ಅಪ್ ಆಗಿರೋದ್ರಿಂದ ಸ್ವಲ್ಪ ರೈತರಿಗೆ ಅನುಕೂಲ ಆಗಿದೆ. ಅದು ಆಕ್ಚುಲಿ ನೀವು ಹೇಳ್ದಂಗೆ ಫೋನ್ ಎತ್ತೋದು, ವೆಬ್ಸೈಟ್ ಡಿಲೇ ಎಲ್ಲಾನು ಇತ್ತು. ಆದರೆ ಈ ಸರಿ ಅವ್ರ ಹೆಡ್ ಕ್ವಾರ್ಟರ್ಸಿಗೆ ನಾನೇ ಸ್ವತಃ ಮಾತಾಡಿದೆ. DC ಅವರು MD ಅವರಿಗೆ ಮಾತ್ರ ಇಲ್ಲಿ ನಾವು ಸ್ವಲ್ಪ ಜಾರ್ಕೊಂತ ಇದ್ದ ಕಂಟ್ರಿ ಹೆಡ್ಗೆ ನಾವು ಮಾತಾಡಿ ಇನ್ಶೂರೆನ್ಸ್ ಪೇಮೆಂಟ್ಸಿಗೆಲ್ಲ ಹಾಕಿ ನಾವು ಮಾಡಲು ಮೊದಲನೇ ಸಾರಿಗೆ ಆ ಕಂಟ್ರಿ ಹೆಡ್ಡು ಬರೋದಿಲ್ಲ ಫೋನಿಗೆ. ಮತ್ತು ಅದೇನೋ ಬೇರೆ ಬೇರೆ ಅಲ್ಲಿ ಸರ್ಕಾರದವ್ರಿಗೆ ಹೇಳಿಸಿ ಅವ್ರಿಗೆ ಕರೆಸಿ ಮಾಡಿಸಿ ನಾವು ಮಾಡಿಸಿರೋದು. ಸೊ ಅದೇನಿದೆ ಬಿಡ್ಸೇಳಿ ಡೌನ್ ಇಲ್ಲ. ಯಾಕಂದರೆ ಮೊನ್ನೆ ಕೂಡ ಬೆಳಗಾವಿ ಅಧಿವೇಶನದಲ್ಲಿ MY ಪಾಟೀಲ್ ಸಾಹೇಬರು, KR ಪಾಟೀಲ್ ಸಾಹೇಬರು ಇದ್ರ ಬಗ್ಗೆ ವಿಶೇಷವಾದಂಥ ಚರ್ಚೆ ಕೃಷಿ ಸಚಿವರ ಜೊತೆ ಮಾಡಿದ್ದಾರೆ. ನಿಮಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಸೊ ಅದೇನೇನಿದೆ ನಮ್ಮ ಜಿಲ್ಲೆನಲ್ಲಿ ಏನಾಗ್ತಾ ಇದೆ ಅದು ಸ್ವಲ್ಪ ಮಾಹಿತಿ ಕೊಟ್ಟರೆ ಅನುಕೂಲ ಆಗುತ್ತೆ. ತೊಗರಿಯಲ್ಲಿ 1,20,000 ಚರ್ಚೆಗೆ ಬಂತಲ್ಲ ಸರ್ ಕೃಷಿ ಸಚಿವರ ಜೊತೆ. ಈಗ ಅದನ್ನ ನಾವು ಏನ್ ಮಾಡಬೇಕು ಮುಂದೆ, ಅದು 80-110 ಫಾರ್ಮುಲಾ ಅಥವಾ 60-110 ಫಾರ್ಮುಲಾ ಅಂದ್ಬಿಟ್ಟು ಮೊನ್ನೆ ಚರ್ಚೆ ಮಾಡಿದ್ದಾರೆ. ಸ್ಟೇಟ್ ಗವರ್ಮೆಂಟ್ ಮಾಡ್ಬೇಕಾದ್ರೆ ಬಹಳಷ್ಟು ರಾಜ್ಯಗಳು ಈ ಫಸಲ್ ಬಿಮಾ ಯೋಜನೆ ಹೊರಗಡೆಯಿಂದ ಬಂದಿದ್ದಾರೆ ಸರ್. ಗುಜರಾತ್ ಇಲ್ಲ, ಆಂಧ್ರ ಇಲ್ಲ, ತೆಲಂಗಾಣ ಇಲ್ಲ, ಮಧ್ಯಪ್ರದೇಶ ಇಲ್ಲ, ಇವೆಲ್ಲ ಸ್ಟೇಟ್ಗಳು ಫಸಲ್ ಬಿಮಾ ಯೋಜನೆ ಹೊರಗೆ ಬಂದಿದ್ದಾರೆ ಸರ್. ಕರ್ನಾಟಕ ಸದ್ಯಕ್ಕಿದೆ. ಅದನ್ನ ಏನ್ ಮಾಡೋದು ಅಂದ್ಬಿಟ್ಟು ಮೊನ್ನೆ ಚರ್ಚೆ ಆಯ್ತಲ್ಲ ಸರ್.
ಅಲ್ಲ ಅವರೇ ಮಾವ. ಇದೇ ವೇಳೆಯಲ್ಲಿ ಶಾಸಕ ಬಿಆರ್ ಪಾಟೀಲ್ ಮಾತನಾಡಿ ಆಳಂದ ಕಲಬುರಗಿ ಸೇರಿದಂತೆ ಜಿಲ್ಲೆಯ ಅವಶ್ಯಕತೆ ಇದ್ದ ಕಡೆಗಳಲ್ಲಿ ತೋಟಗಾರಿಕೆ ಬೆಳೆ ಸಂರಕ್ಷಣೆಗೆ ಕೋಲ್ಡ್ ಸ್ಟೋರೇಜ್ ಸ್ಥಾಪಿಸಬೇಕು ಎಂದು ಸಲಹೆ ನೀಡಿದರು. ಶಾಸಕ ಎಂವೈ ಪಾಟೀಲ್ ಮಾತನಾಡಿ ಜಿಲ್ಲೆಯಲ್ಲಿ ತೋಟಗಾರಿಕೆ ಪ್ರದೇಶ ವಿಸ್ತರಣೆ ಆಗುತ್ತಿಲ್ಲ, ಯಾವುದೇ ಕ್ರಿಯಾತ್ಮಕ ಚಟುವಟಿಕೆಗಳು ಇಲಾಖೆಯಿಂದ ಕಂಡು ಬರುತ್ತಿಲ್ಲ ಎಂದರು. ಆಮೇಲೆ ರೇನ್ ಗೇಜಿಂಗ್ ಸೆಂಟರ್ಸ್ ಏನವಲ್ಲ ಯಾವ ವರ್ಕ್ ಮಾಡಲ್ಲ. ಇವು ರೇನ್ ಬಿತ್ತು ಅಂತ ಹೆಂಗೆ ಹೇಳ್ತೀರಿ ನೀವು? ಟೆಲಿಮೆಟ್ರಿಕ್ ರೇಂಜ್ ಸ್ಟೇಷನ್ ಗ್ರಾಮ ಪಂಚಾಯತಿ ನೋಡ್ರಿ, ನೀವು ನಿಜವಾಗಿ ವರ್ಕಿಂಗ್ ಕಂಡೀಷನ್ ಎಷ್ಟು ಎಲ್ಲಾನು ಟೆಲಿಮೆಟ್ರಿಕ್ ಗ್ರಾಮ ಪಂಚಾಯತಿ ಸಿಗಲ್ಲ, ಲೆಕ್ಕ ಸಿಗಲ್ಲ. ರೇನ್ ಗೇಜಿಂಗ್ ಅಷ್ಟೇ ಅಲ್ಲ ಸರ್, ಗ್ರೌಂಡ್ ಟ್ರೂತಿಂಗು ಮಾಡಿ. ಈಗ ನೀವು ಹೇಳಿದಾಗ ನಮ್ಗೆ ಹಸಿರು ಬರ ಅಂತ ಯಾವಾಗ ಗೊತ್ತಾಯ್ತು ಅಂದ್ರೆ ನಾವು ಅಲ್ಲಿ ಹೋಗಿ ನೋಡಿ ಅದು ಮಾಡಿದಾಗ ನೀವು ಹೇಳಿದಾಗ ಇಳುವರಿ ಕಮ್ಮಿ ಆಗಿದೆ, ಸ್ಟಂಟೆಡ್ ಗ್ರೋತ್ ಆಗಿದೆ. ಅದು ಅವಾಗ ನೋಡಿದ್ಮೇಲೆ ಬೇಸ್ಡ್ ಆನ್ ದಟ್ ಇಟ್ ಸೆಲ್ಫ್ ಇದು ನಾವು ಮಿಡ್ ಯೂನಿವರ್ಸಿಟಿ ಮಾಡ್ತಾ ಇದೀವಿ. ಈಗ ಎಷ್ಟು ನಾವು ಪ್ರೀಮಿಯಂ ಕಟ್ಟೋದಕ್ಕೆ ದುಡ್ಡು ಬಂದಿದೆ ಅಷ್ಟು ಕರೆಕ್ಟ್ ಆಗಿ ರೈತರಿಗೆ? ಈಗ 164 ಕೋಟಿ ನಾವು ಪ್ರೀಮಿಯಂ ಕೊಟ್ಟಿದ್ದೀವಿ ಸರ್. ರಾಜ್ಯದ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶ್ಯಾಮ್ ಪ್ರಕಾಶ್ ಪಾಟೀಲ್ ಮಾತನಾಡಿ ತೋಟಗಾರಿಕೆ ಇಲಾಖೆಯಲ್ಲಿ ಫಲಾನುಭವಿಗಳ ಆಯ್ಕೆ ಪಾರದರ್ಶಕತೆಯಿಂದ ನಡೆಯುತ್ತಿಲ್ಲ, ಬೋಗಸ್ ಬಿಲ್ ಪಾವತಿ ಆಗುತ್ತಿದೆ ಎಂಬ ಆರೋಪ ಕೇಳಿ ಬಂದದ್ದು. ಇದಕ್ಕೆ ಕಡಿವಾಣ ಹಾಕಬೇಕು. ಇದು ಪುನರಾವರ್ತನೆ ಆದಲ್ಲಿ ಸಂಬಂಧಿಸಿದ ಅಧಿಕಾರಿಗಳನ್ನು ಅಮಾನತುಗೊಳಿಸಿ ಕ್ರಿಮಿನಲ್ ಪ್ರಕರಣ ದಾಖಲಿಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. should call a separate meeting of all assistant commissioners and tahsildars and all the agriculture officers and instruct them crop cutting experiment transparent ಆಗಿ ಕರೆಕ್ಟ್ ಆಗಿ ಆಗಬೇಕು. ಯಾಕಂದ್ರೆ ನಮ್ಮ ಕಂಪನ್ಸೇಷನ್ ಮೊತ್ತ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರುತ್ತೆ. ಏನಾದ್ರೂ ಅದರಲ್ಲಿ ಸರಿಯಾಗಿ, ಯಾಕಂದ್ರೆ ಇಲ್ಲಿ ಪ್ರೈವೇಟ್ ಕಂಪನೀಸ್ ಆಗಿರೋದ್ರಿಂದ there is a scope of manipulation or influencing scope ಇರುತ್ತೆ. ಅದಕ್ಕೆ ಫಾರ್ಮರ್ಸ್ ಇನ್ವಾಲ್ವ್ ಮಾಡಿ ಅಧಿಕಾರಿಗಳಿಗೆ ತಾಕೀತು ಮಾಡಿ, ಎಸ್ಪೆಷಲಿ VS as ನೋಡಿ, you have to call a separate meeting of assistant commissioners, give instruction to VS, agriculture officers, crop cutting experiment ಟ್ರಾನ್ಸ್ಪರೆಂಟ್ ಆಗಿ ಆಗಬೇಕು. ಇದರಲ್ಲಿ ಏನಾದರೂ ಮ್ಯಾನಿಪುಲೇಷನ್ ಆದ್ರೆ then they will be held responsible ಅಂತ ಇದು ರೆಸ್ಪಾನ್ಸಿಬಿಲಿಟಿ to all the tahsildars and assistant. ಈ ಸಂದರ್ಭದಲ್ಲಿ KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್, ಶಾಸಕರಾದ ಬಿಆರ್ ಪಾಟೀಲ್, ಎಂವೈ ಪಾಟೀಲ್, ಶಾಸಕಿ ಖನಿಜಾ ಫಾತಿಮಾ, ಡಾಕ್ಟರ್ ಅವಿನಾಶ್ ಜಾಧವ್, ಅಲ್ಲಂ ಪ್ರಭು ಪಾಟೀಲ್, ಶಶಿಲ್ ಜಿ ನಮೋಶಿ, ವಿಧಾನ ಪರಿಷತ್ ಶಾಸಕರಾದ ಬಿಜಿ ಪಾಟೀಲ್, ತಿಪ್ಪಣ್ಣಪ್ಪ ಕಮಕ್ನೂರ್, ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಸೋಮಶೇಖರ್ ಗೋನಾಯಕ್, ಜಿಲ್ಲಾಧಿಕಾರಿ ಬಿ ಫೌಜಿಯಾ ತನರುಂ, ನಗರ ಪೊಲೀಸ್ ಆಯುಕ್ತ ಆರ್ ಚೇತನ್ ಕುಮಾರ್, ಎಸ್ಪಿ ಅಡೂರು ಶ್ರೀನಿವಾಸಲು ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಪೂಜ್ಯ ದೊಡ್ಡಪ್ಪ ಅಪ್ಪ ಮಹಾವಿದ್ಯಾಲಯದ ಹಳೆಯ ವಿದ್ಯಾರ್ಥಿಗಳ ಸಂಘದ ವತಿಯಿಂದ ಡಿಸೆಂಬರ್ 23-24ರಂದು ಜಾಗತಿಕ ಹಳೆ ವಿದ್ಯಾರ್ಥಿಗಳ ಸಮಾವೇಶವನ್ನು ಕಾಲೇಜು ಆವರಣದಲ್ಲಿ ಆಯೋಜಿಸಲಾಗಿದೆ ಎಂದು HKE ಸಂಸ್ಥೆಯ ಅಧ್ಯಕ್ಷ ಭೀಮಾಶಂಕರ್ ಬಿಲ್ಗುಂದಿ ತಿಳಿಸಿದರು. ಈ ಸಮಾವೇಶದಲ್ಲಿ 1967ರಿಂದ 2022ರವರೆಗೆ ಉತ್ತೀರ್ಣರಾಗಿ ಜಗತ್ತಿನ ವಿವಿಧ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸುಮಾರು 900 ಹಳೆ ವಿದ್ಯಾರ್ಥಿಗಳು ಭಾಗವಹಿಸುತ್ತಿದ್ದಾರೆ. ಇವರ ಜೊತೆಗೆ ಸುಮಾರು 300 ಜನ ಹಳೆ ವಿದ್ಯಾರ್ಥಿಗಳ ಕುಟುಂಬದ ಸದಸ್ಯರು ಸಹ ಭಾಗವಹಿಸುತ್ತಿದ್ದಾರೆ. ಸನ್ಮಾನ್ಯ ಶ್ರೀ ಶಣ್ಬಸಪ್ಪ ದರ್ಶನಾಪುರ್, ಸಣ್ಣ ಉದ್ಯಮಿ ಹಾಗೂ ಸಾರ್ವಜನಿಕ ಮಂತ್ರಿಗಳು, ಕರ್ನಾಟಕ ಸರ್ಕಾರ ಇವರು ಉದ್ಘಾಟನೆ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಗಮಿಸುತ್ತಿದ್ದಾರೆ. HKES ಸಂಸ್ಥೆಯ ಅಧ್ಯಕ್ಷರಾದ ಭೀಮಾಶಂಕರ್ ಬಿಲ್ಗುಂದಿ ಇವರು ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸುತ್ತಿದ್ದಾರೆ. ಈ ಸಮಾರಂಭದಲ್ಲಿ MLC ಶಶಿಲ್ ಜಿ ನಮೋಶಿ, MLC ಸುನಿಲ್ ವಲ್ಲಾಪುರೆ ಈ ಸಮಾರಂಭದಲ್ಲಿ ಭಾಗವಹಿಸುತ್ತಿದ್ದಾರೆ ಎಂದರು. ಗ್ಲೋಬಲ್ ಅಲ್ಯೂಮಿನಿ ಮೀಟ್ ಮಾಡ್ಲಕತ್ತಿದ್ದೇವೆ. ಅದರಲ್ಲಿ ನಿಯರ್ಲಿ ಅಬೌಟ್ 1200 ಗ್ಲೋಬಲ್ ಅಲ್ಯೂಮಿನೀಸ್ ಬರ್ಲಕತ್ತಿದ್ದಾರೆ. ಅದರಲ್ಲಿ ಏನದ ಅಂತಂದ್ರೆ ನಾವು ಮೀನಾಗಿ ಇದು C ಬ್ಲಾಕ್ ಏನದಲ್ಲ ನಾವು ಓಪನಿಂಗ್ ಮಾಡಕತ್ತಿದ್ದೆವು. ದಶಂಪುರ್ ಸಾಹೇಬರು ಬರ್ತಿದ್ದಾರೆ, ಮಿನಿಸ್ಟರ್ ಫಾರ್ ಸ್ಮಾಲ್ ಇಂಡಸ್ಟ್ರೀಸ್. ಆ್ಯಂಡ್ ಇದು ಏನದ ಅಂತಂದ್ರೆ ಭಾಳ ದಿವಸಲಿಂದ ಭಾಳ ಪೆಂಡಿಂಗ್ ಇತ್ತು. ನಾವೇನದ ಅಂದ್ರೆ ಕ್ಲಾಸ್ ರೂಮ್ಸೂ ಬೇಕಾಗಿವು, ಲ್ಯಾಬ್ರೇಟ್ರಿ ಬೇಕಾಗಿವು. 20 ವರ್ಷಲಿಂದ ಯಾವೂ ಇದ್ದಿದ್ದಿಲ್ಲ. ಈಗೇನದ ಅಂದ್ರೆ ನಾವು 23ಕ್ಕೆ ಇದಕ್ಕೆ ಓಪನಿಂಗ್ ಇಟ್ಟಿದ್ದೆವು. ಮತ್ತು ಇದಾದ ನಂತರ ಜನವರಿದಲ್ಲಿ ಇನ್ನೊಂದು ಫಸ್ಟ್ ಇಯರ್ ಬ್ಲಾಕ್ ಮಾಡ್ಲಕತ್ತಿದ್ದೆವು. ಅದೂ ಒಂದು 25,000 ಸ್ಕ್ವೇರ್ ಫೀಟ್, 25,000 ಸ್ಕ್ವೇರ್ ಫೀಟ್ ಅದನ್ನು ಕನ್ಸ್ಟ್ರಕ್ಷನ್ ಆಗಿದೆ. ಅದಕ್ಕೇನದ ಅಂದ್ರೆ ನಮ್ಮ ಅಲ್ಯೂಮಿನಿಯಮ್ ಯಾರ್ಯಾರು ಇದ್ರೆ ದೊಡ್ಡವ್ರು ಕರೆಸಿ ಅದನ್ನು ಓಪನಿಂಗ್ ಮಾಡ್ತಿದ್ದೆವು. ಈಗಾಗಲೇ ನಾವು ಏನದ ಅಂದ್ರೆ ಭಾಳಷ್ಟು ಏನದನ ಓಪನಿಂಗ್ ಏನದನ ಮಾಡಬೇಕಾಗದೆ. ಜನವರಿಯಲ್ಲಿ ಒಂದು ಮೆಡಿಕಲ್ ಕಾಲೇಜ್ನಾಗ ಒನ್ ಆಫ್ ದ ಬೆಸ್ಟ್ ಆಡಿಟೋರಿಯಂ ಇನ್ ಕಲಬುರ್ಗಿ ಅಂದ್ರೆ MRMC ಶಾಕ್ ಸ್ಟೂಡೆಂಟ್ಸ್ ಆ್ಯಕ್ಟಿವಿಟಿ ಸೆಂಟರ್
ಹಾಗೆ ನಮ್ಮದು ಬಿಲ್ಡಿಂಗ್ ಏನದಲ್ಲ ಮೆಡಿಕಲ್ ಕಾಲೇಜ್ನು ಭಾಳ ದಿವಸ ಆಯಿತು ಕಟ್ಟಿ, ಅದರಲ್ಲಿ ಎ ಬಿ ಇದು ಸಿ ಆ್ಯಂಡ್ ಡಿ ಬ್ಲಾಕ್ ಮಾಡ್ಲಿಕ್ಕತ್ತಿದ್ದೆವು. ಮತ್ತು ಹಾಗೆ ಜವಳಿ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ನು ಮಾಡ್ಲಿಕ್ಕತ್ತಿದ್ದೆವು. ಇದರಲ್ಲಿ ಏನದ ಅಂತಂದ್ರೆ ನಾವು ಯಾವಾಗಲೂ ಏನದ ಅಂದ್ರೆ ನಾನು ಏನು ಕಮಿಟ್ಮೆಂಟ್ ಮಾಡಿದ್ದೆ, ನಾ ಗದ್ದ ಮ್ಯಾಕೆ ಏನು ಮಾಡಬೇಕು ಅಂತಂದು ಅಲ್ಯೂಮಿನಿ. ಈಗ ಯಾಕಂದ್ರೆ ಕಾಲೇಜ್ನೂ ಡೆವಲಪ್ ಆಗಬೇಕು, ನಮ್ದೆಲ್ಲನೂ ಡೆವಲಪ್ ಆಗಬೇಕಾದ್ರೆ ಅಲ್ಯೂಮಿನಿಸ್ನೂ ಇಂಪಾರ್ಟೆಂಟ್ ಅದ. ಅಲ್ಯೂಮಿನಿ ಗ್ಲೋಬಲ್ ಬರೋದ್ಲಿಂತ ಏನಾಗುತ್ತೆ, ನಮ್ಮ ಹುಡುಗರಿಗೆ ಟ್ಯಾಲೆಂಟ್ ಅಂದ್ರೆ ಗ್ಲೋಬಲ್ ಟೆಕ್ನಾಲಜಿ ಸಿಗುತ್ತೆ. ಅವ್ರೇನದ ಅಂದ್ರೆ ಅಡಾಪ್ಟ್ ಮಾಡ್ಕೋತಾರೆ. ಬಂದಾಗ ಡಿಸ್ಕಷನ್ ಮಾಡಿದಾಗ ಗ್ಲೋಬಲ್ ಮೀಟ್ನಾಗ ಅವ್ರು ಬಂದು ದೊಡ್ಡ ದೊಡ್ಡ ಕಂಪ್ನಿಯವರು CEOs ಬರ್ಲಿಕ್ಕತ್ತಿದ್ದಾರೆ, ಅಂದ್ರೆ ಫಾರಿನ್ಲಿಂದ ಬರ್ಲಿಕ್ಕತ್ತಿದ್ದಾರೆ. ಅವರಿಗೆಲ್ಲ ಏನದ ಅಂದ್ರೆ ನಾವು ಅಲ್ಯೂಮಿನಿ ಮೀಟ್ ಮಾಡಿ ಹುಡುಗರು ಇಂಟ್ರ್ಯಾಕ್ಷನ್ನು ಮತ್ತು ಸ್ಟಾಫ್ ಇಂಟ್ರ್ಯಾಕ್ಷನ್ ಮಾಡ್ಕೇಸಿಂದ ನಮಗೇನು ಬೇಕಾಗ್ಯದ, ನಮಗೇನದ ಅಂದ್ರೆ ಟೆಕ್ನಾಲಜಿ ಹ್ಯಾಂಗೆ ಗ್ಲೋಬಲ್ನಲ್ಲಿ ಏನು ನಡೆದದ ಆ ಟೆಕ್ನಾಲಜಿ ನಮ್ಮ ಹುಡುಗರು ಟ್ರಾನ್ಸ್ಫರ್ ಮಾಡ್ಬೇಕಂತ ವಿಚಾರ ಇಟ್ಕೊಂಡು ಮುಂದೇನದ ಎವ್ರಿ ಇಯರ್ ಏನದ ಅಲ್ಯೂಮಿನಿ ಬಾಡಿ ಮಾಡಿದ್ದೀನಿ. ಅಲ್ಯೂಮಿನಿ ಪ್ರೆಸಿಡೆಂಟ್ ಇದ್ದಾರೆ, ಅಲ್ಯೂಮಿನಿ ಅಕೌಂಟ್ ಇದೆ, ಅವ್ರದ್ದೆಲ್ಲ ಅವ್ರು ನೋಡ್ಕೋತಿದ್ದಾರೆ. ನಾವು ಏನದ ಎವ್ರಿ ಇಯರ್ ಗ್ಲೋಬಲ್ ಮೀಟ್ ಮಾಡೋಣ ಅಂತಂತೂ ವಿಚಾರ ಮಾಡಿದ್ದೆವು. ಗ್ಲೋಬಲ್ ಮೀಟ್ ಮಾಡಿದಾಗ ಹುಡುಗರಿಗೆ ಏನದ ಅಂದ್ರೆ ಮತ್ತು ಸ್ಟಾಫಿಗೆ ಅವೇರ್ನೆಸ್ ಬರ್ತದಂತ ಹೇಳಿ ಇದು ಒಂದು ಫೌಂಡೇಶನ್ ಹಾಕಿದ್ದೀನಿ. ಈ ಮುಂದೆ ಬರೋಂಥ ದಿನಗಳಲ್ಲಿ ಎವ್ರಿ ಇಯರ್ ಗ್ಲೋಬಲ್ ಅಲ್ಯೂಮಿನಿ ಮೀಟ್ ಮಾಡ್ತೇವೆ. ಮತ್ತು ನಾವು ನಮ್ಮ ಇದರಲ್ಲಿ ಇಷ್ಟೆಲ್ಲ ಬಿಲ್ಡಿಂಗನ್ನು ತೊಗೊಂಡಿದ್ದೆವು. ಅದಕ್ಕೆ ಮುಂದೆ ಜನವರಿಯಲ್ಲಿ ವರ್ಷ ಓಪನಿಂಗ್ ಇಟ್ಟಿದ್ದೀನಿ. ತಾವೆಲ್ಲ ಬರಬೇಕು, ಬಂದು ಏನದ ಅಂದ್ರೆ ನೋಡ್ಕೊಂಡು ಕೇಸಿಂದ ಹೈಲೈಟ್ ಮಾಡ್ಬೇಕಂತಂದು ವಿನಂತಿಸಿಕೊತೇನೆ. ಹಾಗೆ ಸೈನಿಕ ಸಿಂಗ್ ಅವರಿಗೆ ಅವ್ರನ್ನೂ ಜನವರಿದಲ್ಲಿ ಟೈಮ್ ಕೊಡ್ತೀನಿ ಅಂದಾರ. ಬೀದರ್ ಅದಕ್ಕೂ ಭೂಮಿ ಪೂಜೆ ಮಾಡ್ಲಿಕ್ಕತ್ತಿದ್ದೀನಿ. ಭೂಮಿ ಪೂಜೆ ಮಾಡ್ಕೇಸಿಂದ ಏನದ ಅಂತಂದ್ರೆ ಅದು ಕೆಲಸನೂ ಸ್ಟಾರ್ಟ್ ಮಾಡ್ಲಿಕ್ಕತ್ತಿದ್ದೀನಿ. ಮತ್ತೆ ನಮ್ಮ ಚೀಫ್ ಗೆಸ್ಟ್ ಇವಿಷ್ಟು ಈವರೆಗಿನ ಸುದ್ದಿಗಳು. ಹೀಗೆ ನೋಡ್ತಾ ಇರಿ ಆನ್ ಸ್ಪಾಟ್ ನ್ಯೂಸ್. ಇದು ಕ್ಷಿಪ್ರ, ನಿಖರ, ನೇರ. ಆಕಾಶ ಟ್ರೇಡರ್ಸ್ ಕಲಬುರಗಿ. ಕಲಬುರಗಿ ನಗರದ ಸುಪ್ರಸಿದ್ಧ ಆಕಾಶ ಟ್ರೇಡರ್ಸ್ ನಲ್ಲಿ ನಿಮ್ಮ ಮನೆ ಕಟ್ಟಲು ಸಿಮೆಂಟ್, ಸ್ಟೀಲ್ ಎಲ್ಲಾ ರೀತಿಯ ಸಾಮಗ್ರಿಗಳು ಲಭ್ಯ. ಜೊತೆಗೆ ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಹಾರ್ಡ್ವೇರ್ ಮತ್ತು ಪೇಂಟ್ಸ್ ಲಭ್ಯ. ನಿಮ್ಮ ಮನೆಗೆ ಬೇಕಾಗುವ ಎಲ್ಲಾ ರೀತಿಯ ಬ್ರಾಂಡೆಡ್ ಕಂಪನಿಯ ವಿಭಿನ್ನ ಅತ್ಯಾಕರ್ಷದ ಜೊತೆಗೆ ಗುಣಮಟ್ಟದ ಫರ್ನಿಚರ್ ಸಾಮಗ್ರಿಗಳು, ಎಲ್ಲಾ ರೀತಿಯ ಹಾರ್ಡ್ವೇರ್ ಸಾಮಗ್ರಿಗಳು, ಪ್ಲೈವುಡ್ ಸಾಮಗ್ರಿಗಳು, ಡೆಕೋರಿಯಂ ಶೀಟ್ಗಳು ಸೇರಿದಂತೆ ವಿವಿಧ ಸಾಮಗ್ರಿಗಳು ಇಲ್ಲಿ ಲಭ್ಯ. ಪ್ರಸಿದ್ಧ ನೆರೋಲ್ಯಾಕ್ ಪೇಂಟ್ ಕಂಪನಿಯ ಎಲ್ಲಾ ಕಲರ್ ಪೇಂಟ್ಸ್ಗಳು ಇಲ್ಲಿ ಲಭ್ಯ. ಸೇಫ್ಟಿ ಲಾಕರ್, ಗ್ಯಾಸ್ ಸ್ಟೋವ್ ಸೇರಿದಂತೆ ಮನೆಯ ಸುಂದರೀಕರಣಕ್ಕೆ ಬೇಕಾಗುವ ಎಲ್ಲಾ ಸಾಮಗ್ರಿಗಳು ಆಕಾಂಕ್ಷ ಎಂಟರ್ಪ್ರೈಸಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಆಕಾಶ ಟ್ರೇಡರ್ಸ್ 9916234175, ವೀರೇಂದ್ರ ಪಾಟೀಲ್ ಲೇಔಟ್ ಹತ್ತಿರ, ಸೇಡಂ ರಸ್ತೆ, ಕಲಬುರಗಿ. ಆಕಾಂಕ್ಷ ಎಂಟರ್ಪ್ರೈಸಸ್ ಮೊಬೈಲ್ ನಂಬರ್ 8652892455, ರಿಂಗ್ ರಸ್ತೆ, ಕಲಬುರಗಿ. ಮದುವೆಯ ಸಂಭ್ರಮದ ಚಿತ್ತಾರದ ಸೀರೆಗಳು, ಶುಭದ ಕಾರ್ಯದಿ ಬಣ್ಣಗಳ ನರ್ತನ, ವಿಧ ವಿಧ ಸಂಗ್ರಹದಿ ಮನವನ್ನು ಅಪಹರಿಸೋ ವಿಜಯಲಕ್ಷ್ಮಿ ಸಿಲ್ಕ್ಸ್ ಸರಸಾಟಿಯಲ್ಲಿದೆ. ವಿಜಯಲಕ್ಷ್ಮಿ ಸಿಲ್ಕ್ಸ್, ವಿಜಯಲಕ್ಷ್ಮಿ ಸಿಲ್ಕ್ಸ್. ಗುಲ್ಬರ್ಗ ಜಿಲ್ಲೆಯಲ್ಲಿಯೇ ಮಹಿಳೆಯರ ಮತ್ತು ಮಕ್ಕಳ ವಸ್ತ್ರಗಳ ಏಕೈಕ ಅತಿ ದೊಡ್ಡ ಶೋರೂಮ್ ವಿಜಯಲಕ್ಷ್ಮಿ ಸಿಲ್ಕ್ಸ್, ಸಿಟಿ ಸೆಂಟರ್ ಮಾಲ್, ಸೂಪರ್ ಮಾರ್ಕೆಟ್ ರೋಡ್, ಗುಲ್ಬರ್ಗ. ನೀವು ರಾತ್ರಿ ಹೊತ್ತು ಕುಟುಂಬದ ಸದಸ್ಯರ ಜೊತೆ ಅಥವಾ ಸ್ನೇಹಿತರ ಜೊತೆ ಎಲ್ಲಾದ್ರೂ ಊಟಕ್ಕೆ ಹೋಗ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಕಲಬುರಗಿಯಲ್ಲಿ ಹೊಸದಾಗಿ ಪ್ರಾರಂಭವಾಗಿರುವ ಫೋರ್ಟ್ ವ್ಯೂ ಹೋಟೆಲ್ಗೆ ಒಮ್ಮೆ ಭೇಟಿ ನೀಡಿ.
ಹೆರಿಟೇಜ್ ಇನ್ ಹೋಟೆಲ್ನ ಓಪನ್ ಟೆರೆಸ್ ಮೇಲೆ ಬೆಂಗಳೂರು ದೆಹಲಿ ಮಾದರಿಯಲ್ಲಿನ ಸುಂದರ ಆಕರ್ಷಣೆ ಇಲ್ಲಿ ಕಾಣಬಹುದು. ನುರಿತ ಕುಕ್ಗಳಿಂದ ರುಚಿಕರವಾದ ಸ್ವಾದಿಷ್ಟ ಆಹಾರ ಇಲ್ಲಿ ಲಭ್ಯ. ತಣ್ಣನೆಯ ಗಾಳಿ, ತುಂತುರು ನೀರಿನ ಸೌಂಡ್ ಜೊತೆ ಕಲರ್ಫುಲ್ ಲೈಟಿಂಗ್ ನಲ್ಲಿ, ಲೈಟ್ ಮ್ಯೂಸಿಕ್ ನಲ್ಲಿ ಕಲಬುರಗಿಯ ಫೋರ್ಟ್ ಸೇರಿದಂತೆ ಕಲಬುರಗಿ ನಗರವನ್ನ ವೀಕ್ಷಿಸುತ್ತಾ ನಿಮ್ಮ ಕುಟುಂಬದವರ ಜೊತೆ ಅಥವಾ ಸ್ನೇಹಿತರ ಜೊತೆ ಊಟ ಸವಿಯಬಹುದು. ಜೊತೆಗೆ ಇಲ್ಲಿ ಬರ್ತ್ಡೇ ಪಾರ್ಟಿ ಸೇರಿದಂತೆ ಸಣ್ಣ ಪುಟ್ಟ ಪಾರ್ಟಿ ಮಾಡಲು ಎಲ್ಲಾ ರೀತಿಯ ಸೌಲಭ್ಯಗಳು ಉಂಟು. ಹೋಟೆಲ್ನ ಸಮಯ ಮಧ್ಯಾಹ್ನ 3 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಫೋರ್ಟ್ ವ್ಯೂ ಹೋಟೆಲ್ ಹೆರಿಟೇಜ್ ಇನ್ ಮೇಲುಗಡೆ, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9036235555. ನಿಮ್ಮ ಕುಟುಂಬದ ಮದುವೆ ಪಾರ್ಟಿ, ಬರ್ತ್ಡೇ ಪಾರ್ಟಿಗೆ ಸುಂದರವಾದ ಎಲ್ಲಾ ಸೌಲಭ್ಯವುಳ್ಳ ಸ್ಥಳ ವೀಕ್ಷಿಸುತ್ತಿದ್ದೀರಾ? ಹಾಗಾದ್ರೆ ಚಿಂತೆ ಬಿಡಿ. ಕಲಬುರಗಿಯ ಆಳಂದ್ ರಸ್ತೆಯ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್ಗೆ ಒಮ್ಮೆ ಭೇಟಿ ನೀಡಿ. ಹೌದು, ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಸಭೆ ಸಮಾರಂಭ ನಡೆಸಲು ಸೆಮಿನಾರ್ ಹಾಲ್, ಬರ್ತ್ಡೇ ಪಾರ್ಟಿ, ವೆಡ್ಡಿಂಗ್ ರಿಸೆಪ್ಷನ್, ಗೆಟ್ ಟುಗೆದರ್ ಪಾರ್ಟಿಗಳು ಸೇರಿದಂತೆ ಎಲ್ಲ ಪಾರ್ಟಿಗಳು ಮಾಡಲು ವಿಶಾಲ ಹಾಗೂ ಎಲ್ಲ ಸೌಲಭ್ಯವುಳ್ಳ ಹೈಟೆಕ್ ಹಾಲ್, ಸ್ವಿಮ್ಮಿಂಗ್ ಪೂಲ್, ಫ್ಯಾಮಿಲಿ ರೆಸ್ಟೋರೆಂಟ್, ಬಾರ್ ಅಂಡ್ ರೆಸ್ಟೋರೆಂಟ್, ಮಕ್ಕಳಿಗೆ ಆಟವಾಡಲು ಕಿಡ್ಸ್ ಗೇಮ್, ಸುಸಜ್ಜಿತ ಹಾಗೂ ಸುಂದರವಾದ ಶೂಟ್ ರೂಮ್, ವಿಭಿನ್ನ ಹಾಗೂ ಸ್ವಾದಭರಿತ ಕ್ಯಾಂಟಿನೇಟರ್ ತಿಂಡಿಗಳು, ಜಾಗಿಂಗ್ ಟ್ರ್ಯಾಕ್, ಜಿಮ್ ಸೇರಿದಂತೆ ಎಲ್ಲಾ ಸೌಲಭ್ಯಗಳು ಕ್ರಿಸ್ಟಲ್ ಫಾರ್ಮ್ಸ್ ನಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಕ್ರಿಸ್ಟಲ್ ಫಾರ್ಮ್ಸ್ ಹೈವೇ ರೆಸಾರ್ಟ್, ಕೆರೆ ಬೋಸ್ಕ ಹತ್ತಿರ, ಆಳಂದ್ ರಸ್ತೆ, ಕಲಬುರಗಿ. ಫೋನ್ ನಂಬರ್ 9490295555 7406215555. ಕಲಬುರಗಿ ಜಿಲ್ಲೆಗೆ ಪ್ರವಾಸ ಮಾಡ್ತಾ ಇದ್ದೀರಾ? ಅಲ್ಲಿ ಯಾವ ಹೋಟೆಲ್ನಲ್ಲಿ ಉಳಿದುಕೊಳ್ಳಬೇಕು ಎಂದು ಯೋಚಿಸ್ತಾ ಇದ್ದೀರಾ? ಹಾಗಾದ್ರೆ ಚಿಂತೆ ಯಾಕೆ? ಕಲಬುರಗಿ ಜಿಲ್ಲೆಯ ಪ್ರತಿಷ್ಠಿತ ಅತ್ಯಾಧುನಿಕ ಸೌಲಭ್ಯವುಳ್ಳ ಹೆರಿಟೇಜ್ ಇನ್ ಹೋಟೆಲ್ನಲ್ಲಿ ಉಳಿದುಕೊಳ್ಳಲು ಸೌಲಭ್ಯ ಉಂಟು. ಜೊತೆಗೆ ಇಲ್ಲಿ ಅತ್ಯಾಧುನಿಕ ಸೌಲಭ್ಯವುಳ್ಳ ಡಿಲೆಕ್ಸ್ ರೂಮ್ಗಳು ಲಭ್ಯವಿದ್ದು ದಿನದ 24 ಗಂಟೆ ವೈಫೈ ಸೌಲಭ್ಯ ಕೂಡ ನೀಡಲಾಗಿದೆ. ಎಲ್ಲಾ ತರಹದ ಸೌಲಭ್ಯ ಕೂಡ ನೀಡಲಾಗುತ್ತಿದೆ. ರೆಸ್ಟೋರೆಂಟ್ ಸೌಲಭ್ಯದ ಜೊತೆಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಹೆರಿಟೇಜ್ ಇನ್ ಹೋಟೆಲ್, ಸಿಟಿ ಬಸ್ ಸ್ಟ್ಯಾಂಡ್, ಸೂಪರ್ ಮಾರ್ಕೆಟ್, ಕಲಬುರಗಿ. ಫೋನ್ ನಂಬರ್ 9702205555. ನೀವು ಕೂಡ ಕಣ್ಣಿನ ಸಮಸ್ಯೆ ಎದುರಿಸುತ್ತಿದ್ದೀರಾ? ಎಲ್ಲಿ ಚಿಕಿತ್ಸೆ ಪಡೆಯಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಮತ್ಯಾಕೆ ತಡ? ದೃಷ್ಟಿ ಐ ಆಸ್ಪತ್ರೆ ಕಲಬುರಗಿಗೆ ಭೇಟಿ ನೀಡಿ. ಖ್ಯಾತ ಅನುಭವಿ ವೈದ್ಯರಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ಕಣ್ಣಿನ ಪರೀಕ್ಷೆ, ಹೊಲಿಗೆ ರಹಿತ ಶಸ್ತ್ರಚಿಕಿತ್ಸೆ, ಪೊರೆ ಆಪರೇಷನ್, ಲೇಸರ್ ಇಂಜೆಕ್ಷನ್ ರಹಿತ ಶಸ್ತ್ರಚಿಕಿತ್ಸೆ, ಸಕ್ಕರೆ ಕಾಯಿಲೆ ಇರುವವರಿಗೆ ಲೇಸರ್ ಚಿಕಿತ್ಸೆ, ದೂರದೃಷ್ಟಿ ದೋಷ ಹಾಗೂ ಸಮೀಪ ದೃಷ್ಟಿ ದೋಷದ ಸಮಸ್ಯೆಗೆ ಸೂಕ್ತ ಪರಿಹಾರ, ಕನ್ನಡಕದ ಸೌಲಭ್ಯ, ಕಾಂಟ್ಯಾಕ್ಟ್ ಲೆನ್ಸ್ ಅಳವಡಿಕೆ, ಇಷ್ಟೆಲ್ಲ ಸೌಲಭ್ಯ ಒಂದೇ ಸೂರಿನಡಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಗಚ್ಚಿನ್ ಮನಿ ಟವರ್, ಬಿಗ್ ಬಜಾರ್ ಮುಂದುಗಡೆ, ಜಗತ್ ಸರ್ಕಲ್, ಕಲಬುರಗಿ. ಫೋನ್ ನಂಬರ್ 7899328915.